ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಇದು BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಅರ್ಪಿಸುವ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಎಂದಿನಂತೆ ನಮ್ಮೊಟ್ಟಿಗೆ ಗುರುಗಳು ಯಾರಿದ್ದಾರೆ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಬನ್ನಿ ಅವರನ್ನ ತಡ ಮಾಡದೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿರುವಂತಹ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರ. ವೀಕ್ಷಕರೇ ಬನ್ನಿ ಇವಾಗ ತಿಳಿಯೋಣ ದಿನ ವಿಶೇಷವನ್ನ. ಗುರುಜಿ, ಶ್ರಾವಣ ಶುಕ್ರವಾರ ಎಲ್ಲ ವಿಶೇಷತೆಯಿಂದ ಕೂಡಿದೆ ಅಂತ ತಿಳಿಸ್ಕೊಡ್ತೀರಾ. ಈಗ ಹಾರತ್ತಿನ ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಶೇಷವಾದ ಮಾಹಿತಿಯನ್ನ ನಾವು ಪಡಿಬಹುದು ಗುರುಜಿ? ಯಾಕಂದ್ರೆ ನಿನ್ನೆ ಬೆವರಿನಿಂದ ಆಗುವಂತಹ ಒಂದು ಚರ್ಮ ಬಾಧೆಯ ಕುರಿತಾಗಿ ಅದಕ್ಕೆ ಹೇಗೆ ನಾವು ಪರಿಹಾರ ಕಂಡುಕೊಳ್ಬಹುದು ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ರಿ. ಅದಕ್ಕೇನಾದ್ರೂ ಇವತ್ತು ಸೂಕ್ಷ್ಮವಾಗಿ ಪರಿಹಾರ ತಿಳಿಸ್ತೀರಾ? ಖಂಡಿತಮ್ಮ. ಬೆವರಿನಿಂದ ಆಗ್ತಕ್ಕಂಥದ್ದು ಕೆಲವರಿಗೆ ಹಸ್ತಗಳಲ್ಲಿ ನೀರೊಳ್ಳೆ ಈ ಭೂಮಿಲಿ ಜಲ ಉದ್ಭವ ಆಗುತ್ತಲ್ಲ, ಆ ತರಹ ಉದ್ಭವಿಸ್ತಕ್ಕಂಥದ್ದು. ಎಷ್ಟೋ ಜನ ಮಕ್ಕಳು ಪಾಪ ಎಕ್ಸಾಮ್ ಬರೀಬೇಕಾದ್ರೆ ಬಹಳ ಆಲೋಚನೆ ಬರೀತಾರೆ. ಆ ಪೇಪರ್ ಮೇಲೆ ಅವ್ರು ಕೈ ಇಟ್ಟಾಗ ಆ ಪೇಪರ್ ಭಾಗ ಎಲ್ಲ ಒದ್ದೆ ಆಗೋಗ್ಬಿಟ್ಟಿರುತ್ತೆ. ಕೆಲವ್ರಿಗೆ ಯಾರನ್ನ ಸೆಕೆಂಡ್ ಮಾಡಬೇಕಾದ್ರೆ, ಕೈ ಕೊಡಬೇಕಾದ್ರೆ ಬಹಳ ಆಲೋಚನೆ ಮಾಡ್ತಾರೆ. ಅದು ಗಂಡು ಮಕ್ಕಳಲ್ಲೂ ಇದೆ, ಹೆಣ್ಮಕ್ಳಲ್ಲೂ ಇದೆ. ಅತಿಯಾದಂತಹ ಬೆವರ್ತಕ್ಕಂಥದ್ದು. ಬರಿಗಾಲಲ್ಲಿ ಎಲ್ಲರೂ ಭೂಮಿ ಮೇಲೆ ಒಂದು 2 ನಿಮಿಷ ನಿಂತ್ಕೊಂಡ್ರೆ ಆ ಭಾಗ ಎಲ್ಲ ನೀರು ತೊಟ್ಟಿಡ್ತಕ್ಕಂಥದ್ದು. ಇಂತಹ ಪರಿಸ್ಥಿತಿಯಲ್ಲಿ ನರಳತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಇನ್ನು ಅತಿಯಾದಂತಹ ಬೆವರಾಗ್ತಕ್ಕಂಥದ್ದು, ದೇಹದ ಯಾವ ಭಾಗದಲ್ಲಿ ಬೆವರು ನಿಂತರೂ ಸಹಿತ ಅಲ್ಲಿ ಅಲರ್ಜಿ ಆಗಿ ಸಣ್ಣದಾಗಿ ತುರಿಕೆ ಅಂದರೆ ನವೆ ಆಗುವಂಥದ್ದು, ಅದನ್ನು ಕೆರೆದಾಗ ರಣವಾಗಿ ಒಂದು ಗಾಯ ಆಗುವಂಥದ್ದು, ಇಂತಹ ಒಂದು ಪರಿಸ್ಥಿತಿ ಸಹಿತ ಸಾಕಷ್ಟು ಜನಕ್ಕಿರುತ್ತೆ. ಇಂತಹವರು ಕೆಲವು ಅನುಕೂಲವಾದಂತಹ ವಿಶೇಷವಾಗಿರ್ತಕ್ಕಂಥ ಕೆಲವು ಮನಸ್ಸಿರಿಗಳ ಸಹಾಯ ತೆಗೆದುಕೊಂಡು ತಮ್ಮ ಆರೋಗ್ಯದ, ತಮ್ಮ ದೇಹದಲ್ಲಿ ಆಗ್ತಾ ಇರತಕ್ಕಂತಹ ಈ ಒಂದು ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಬಹುದು. ಅಂತಹ ವಿಶೇಷವಾಗಿರ್ತಕ್ಕಂತಹ ಕೆಲವು ರಹಸ್ಯವಾಗಿರ್ತಕ್ಕಂಥ ಕೆಲವು ತಂತ್ರ ರಹಸ್ಯವನ್ನು, ಅಂದರೆ ಕೆಲವು ವನಸಿರಿಗಳಿಂದ ಉಪಯೋಗ ಮಾಡ್ಕೊಳ್ಬೋದಂತ ವಿಶೇಷವಾದ ಔಷಧಿಯನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ನಾನು, ಬೆರಳುಗಳ ಮಧ್ಯದಲ್ಲಾಗಲಿ ಅಥವಾ ಕಾಲಿನ ಹೆಬ್ಬೆರಳಾಗಲಿ, ಕಾಲಿನ ಬೆರಳುಗಳು ಎಲ್ಲಿ ನೀರಿನ ಅಂದರೆ ಒಂದು ತ್ಯಾವದ ಅಂಶ, ನೀರಿನ ಅಂಶ ಜಾಸ್ತಿ ಆಗುತ್ತೋ, ಎಲ್ಲಿ ಬೆವರು ಜಾಸ್ತಿ ಆಗುತ್ತೋ, ಕಂಕಳ ಕೆಳಗಾಗಿರ್ಬೋದು ಅಥವಾ ಮೊಣಕಾಲ ಆಗಿರ್ಬೋದು ಅಥವಾ ಕಾಲಿನ ಹೆಬ್ಬೆರಳುಗಳ ಹತ್ರ ಆಗಿರ್ಬೋದು, ಕೈ ಬೆರಳುಗಳ ಹತ್ರ ಆಗಿರ್ಬೋದು, ಇಂತಹ ಕಡೆ ಸೆಳೆತ ಬರ್ತಕ್ಕಂಥದ್ದು. ಸಣ್ಣದಾಗ ಅದು ಕುಯ್ಕೊಂಡಾಗಿ ಅಂದು ಗಲಾಟೆ ಅದೊಂಥರ ತುಂಬ ಗಲೀಜಾಗುವಂಥದ್ದು, ರಕ್ತ ಬರೋಂಥದ್ದು, ಕೆಲವರಿಗೆ ಕಿವುಗುಡುವಂಥದ್ದು, ಇಂತಹ ಒಂದು ಪರಿಸ್ಥಿತಿ. ಯಾರೊಬ್ಬರ ಹತ್ರ ಮಾತಾಡಬೇಕಾದ್ರೂ ಕಷ್ಟ, ಅಂಥವ್ರು ಇನ್ನೊಂದು ಜಾಗದಲ್ಲಿ ನಿಂತು ಓಡಾಡಬೇಕಾದ್ರೂ ಬಹಳ ಕಷ್ಟ. ಇಂತಹ ಒಂದು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇರ್ತಾರೆ. ಅಂಥವರಿಗೆ ಕೆಲವು ವನಸಿರಿಗಳಿದೆ. ಆ ವನಸಿರಿಗಳ ಸಹಾಯದಿಂದ ದೇಹದಲ್ಲಿ ಆಗ್ತಾ ಇರ್ತಕ್ಕಂತಹ ಈ ಒಂದು ವೈಪರೀತ್ಯವನ್ನು ಸರಿಪಡಿಸ್ಕೊಳ್ಬಹುದು. ಜೊತೆಗೆ ಇವತ್ತು ಶುಕ್ರವಾರ, ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿರ್ತಕ್ಕಂಥ ಈ ಶುಕ್ರವಾರ, ಶ್ರಾವಣ ಶುಕ್ರವಾರ, ಸಂಪತ್ ಶುಕ್ರವಾರ. ಇನ್ನು ಅಗೋಯ್ಗೊಂದ್ರೆ ಅಮಾವಾಸ್ಯೆ ಹತ್ತಿರ ಬಂದ್ಬಿಡುತ್ತೆ. ಶ್ರಾವಣ ಅಂದರೆ ನೆಕ್ಸ್ಟ್ ಇನ್ನು ಭಾದ್ರಪದ. ಭಾದ್ರಪದ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟವಾಗಿರ್ತಕ್ಕಂಥದ್ದು ಗಣಪತಿ ಗೌರಿ. ಈಗಾಗಲೇ ಸಾಕಷ್ಟು ಜನ ಅಕ್ಕ ತಂಗಿಯರ ಮನೇಲಿರ್ತಕ್ಕಂಥವರು ತವರು ಮನೆಯಿಂದ ಹೋಗಬೇಕಾದಂತಹ ಉಡುಗೊರೆಗಳನ್ನು ಈಗಾಗಲೇ ಕೊಡ್ತಾ ಇದ್ದಾರೆ. ಕಾರಣ ಅಮಾವಾಸ್ಯೆ ದಿವಸ ಕೊಡೋಕ್ಕಾಗೋದಿಲ್ಲ, ಅಮಾವಾಸ್ಯೆಗೆ ಮುಂಭಾಗದಲ್ಲೇ ಕೊಡಬೇಕು ಅನ್ನೋ ಉದ್ದೇಶಕ್ಕೆ. ಅಮಾವಾಸ್ಯೆಗೆ ಮುಂಚಿತವಾಗಲೇ ಕೊಡಬೇಕಾಗಿರ್ತಕ್ಕಂತಹ ಉಡುಗೊರೆಗಳನ್ನು ಅಂದರೆ ಅರಿಶಿನ, ಕುಂಕುಮ, ಫಲಪುಷ್ಪಗಳಾಗಿರ್ಬೋದು, ಅಥವಾ ವರ್ಷಕ್ಕೆ ಒಂದು ಸತಿ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಕಳಿಸ್ತಕ್ಕಂಥದ್ದಾದ್ರಿಂದ ಒಂದು ಸೀರೆನೋ, ಶಕ್ತಿ ಇದ್ರೆ ಒಂದು ಬ್ಲೌಸ್ ಪೀಸು, ಅವ್ರಿಗೆ ಏನು ಶಕ್ತಿ ಇರುತ್ತೋ ಅದು. ಯಾಕೆಂದರೆ ತವ್ರ ಮನೆ ಉಡುಗೊರೆ ಇದಕ್ಕಾಗಿ ಹೆಣ್ಮಕ್ಳು ಕಾಯ್ತಾ ಇರ್ತಾರೆ. ಹೆಣ್ಣು ಮಕ್ಕಳಿಗೆ ತನ್ನ ಗಂಡನ ಮನೆಯಲ್ಲಿ ಸಾಕಷ್ಟು ಸ್ಥಿತಿವಂತರಾಗಿದ್ದು ಬೇಕಾದಷ್ಟು ಆಸ್ತಿ ಅಂತಸ್ತಿದ್ರೂ ಸಹಿತ ತವ್ರ ಮನೆಯಿಂದ ಬರ್ತಕ್ಕಂತಹ ತಂದೆ ತಾಯಿ, ಅಣ್ಣ ಅತ್ತಿಗೆ, ಮನೆಯಲ್ಲಿರ್ತಕ್ಕಂಥವ್ರು ಯಾರೊಬ್ರು ಇರ್ತಾರೆ ತವ್ರ ಮನೆಯಿಂದ, ಆ ತವ್ರ ಮನೆಯಿಂದ ಬರ್ತಕ್ಕಂತಹ ಮೌಲ್ಯ ಏನಿರುತ್ತೆ, 10 ರೂಪಾಯಿನಷ್ಟು ಅರಿಶಿನ ಕುಂಕುಮ ತೆಗೆದುಕೊಂಡೋದ್ರು ಅಷ್ಟೇ ತೃಪ್ತಿ ಅವರಿಗೆ. ಗಂಡನ ಮನೆಯಲ್ಲಿ ಅದಕ್ಕೆ ಬೇಕಾದಷ್ಟು ಇದ್ರೂ ಸಹಿತ ತವ್ರ ಮನೆಯಿಂದ ಬರ್ತಕ್ಕಂತಹ ಹುಡುಗರಿಗೆ ಹೆಣ್ಮಕ್ಳು ಕಾಯ್ತಾ ಇರ್ತಾರೆ. ಯಾತಕ್ಕಾಗಿ? ಆ ತವರಿನ ಅನುಬಂಧ ಆ ಥರ ಇರುತ್ತೆ. ಆ ಮಾತೃವಾತ್ಸಲ್ಯ, ತಾವು ಓಡಾಡಿರ್ತಕ್ಕಂತಹ, ತಾವು ಬೆಳೆದು ಓಡಾಡಿರ್ತಕ್ಕಂಥ ಸ್ಥಳ, ಗಂಡನ ಮನೆಗೆ ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸ್ಕೊಟ್ಟಾದ ನಂತರ
ಆ ತವರು ಮನೆಯಿಂದ ಅವರು ನಿರೀಕ್ಷೆ ಪಡ್ತಕ್ಕಂಥದ್ದು, ಅಪೇಕ್ಷಿಸ್ತಕ್ಕಂಥದ್ದು ವರ್ಷಕ್ಕೆ ಒಮ್ಮೆ ಗೌರಿ ಹಬ್ಬದಲ್ಲಿ ಕೊಡ್ತಕ್ಕಂಥ ಈ ಒಂದಿಷ್ಟು ಅರಿಶಿನ ಕುಂಕುಮಕ್ಕೋಸ್ಕರ. ಅದಕ್ಕೋಸ್ಕರ ಈ ತವರಿನ ಋಣ ಸಾಮಾನ್ಯವಾದ್ದಲ್ಲ. ಅಂತಹದ್ದರ ಬಗ್ಗೆ ಒಂದು ವಿಶೇಷವಾದಂಥ ರೀತಿ ಅರ್ಥಗರ್ಭಿತವಾದಂಥ ಅನುಷ್ಠಾನಗಳು ಗೌರಿ ಗಣಪತಿಯಲ್ಲಿದೆ. ಶ್ರಾವಣ ಮಾಸದ ಶುಕ್ರವಾರ, ಕಡೇ ಶುಕ್ರವಾರ, ಇವತ್ತು ಸಂಪತ್ ಶುಕ್ರವಾರ. ಇವತ್ತು ಏನೆಲ್ಲ ವಿಶೇಷತೆ ಇದೆ, ಇವತ್ತಿನ ನಕ್ಷತ್ರ ಪ್ರಕಾರ ನಾವು ಯಾವ ಅನುಷ್ಠಾನವನ್ನು ಮಾಡ್ಕೊಳ್ಬಹುದು ಅದನ್ನು ಪಂಚಾಂಗದಲ್ಲಿ ನೋಡೋಣ. ಅದಕ್ಕೂ ಮುನ್ನ ದೇವಿನ ಪ್ರಾರ್ಥನೆ ಮಾಡೋಣ. ಓಂ ಜಾತವೇದಸೇ ಸುನವಾಮ ಸೋಮರಾದೀದೋ ನಿದಹಾದಿವೇದ ಸರಃ ಪರ್ಷತತ್ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೆ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇಂ ಸುತರಸೇ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ದುರ್ಗೆಯನ್ನ ಪ್ರಾರ್ಥನೆ ಮಾಡ್ತಾ, ಜೊತೆಗೆ ಸಂಪತ್ ಶುಕ್ರವಾರಗಳಲ್ಲಿ ಸಾಕಷ್ಟು ಜನಕ್ಕೆ ಒಂದು ಸಂದೇಹ ಇದೆ. ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಶ್ರಾವಣ ಮಂಗಳವಾರ ಅದು ಮಂಗಳಗೌರಿ ಅನುಷ್ಠಾನ, ಶುಕ್ರವಾರ ಇದರ ಸಂಪತ್ ಶುಕ್ರವಾರ ಅಂತ ಹೇಳ್ತಾರೆ. ಇಂತಹ ಸಂಪತ್ ಶುಕ್ರವಾರದಲ್ಲಿ ನಾವು ಅನುಷ್ಠಾನಗಳನ್ನು ಏನೆಲ್ಲ ಅನುಷ್ಠಾನ ಮಾಡಿದ್ರೂ ಅನುಷ್ಠಾನಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಾದ್ರೆ ಅದರದೇ ಆದಂತಹ ಕೆಲವು ರೀತಿ ನೀತಿಗಳಿದೆ. ಮಹಾಲಕ್ಷ್ಮಿನ ಆರಾಧನೆ ಮಾಡ್ತಾ ಲಕ್ಷ್ಮೀ ಪೂಜೆಯನ್ನು ಸಂಧ್ಯಾ ಕಾಲದಲ್ಲಿ, ಸಂಧ್ಯಾ ಕಾಲದಲ್ಲಿ ಗೋಧೂಳಿ ಲಗ್ನದಲ್ಲಿ ಮಹಾಲಕ್ಷ್ಮಿನ ಆರಾಧನೆ ಮಾಡ್ತಕ್ಕಂಥದ್ದು, ಗೋವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಂಶಪಾರಂಪರಿಕವಾಗಿ ಬಂದಿರತಕ್ಕಂತಹ ಅನುಷ್ಠಾನಗಳನ್ನು ಶ್ರಾವಣ ಮಾಸದಲ್ಲಿ ಯಥೇಚ್ಛವಾಗಿ ಮಾಡ್ತಕ್ಕಂಥದ್ದು. ಎಷ್ಟೋ ಜನ ಈ ನಾನ್ ವೆಜ್ ತಿಂತಕ್ಕಂಥವ್ರು ಸಹಿತ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ. ಕಾರಣ ಶ್ರಾವಣದ ಒಂದೊಂದು ದಿವಸವೂ ಅಷ್ಟೇ ವಿಶೇಷ ಇರತಕ್ಕಂಥದ್ದು. ಶ್ರಾವಣ ಶನಿವಾರ ಇದು ಒಂದು ವಿಶೇಷ, ಶ್ರಾವಣ ಶುಕ್ರವಾರ ಲಕ್ಷ್ಮಿಗೆ ವಿಶೇಷ, ಶ್ರಾವಣ ಶನಿವಾರ ಶ್ರೀನಿವಾಸನಿಗೆ ವಿಶೇಷವಾದರೆ ಶುಕ್ರವಾರ ಲಕ್ಷ್ಮಿಗೆ ವಿಶೇಷ, ಇನ್ನು ಮಂಗಳವಾರ ಮಂಗಳಗೌರಿಗೆ ವಿಶೇಷ, ಸೋಮವಾರ ಸಾಂಬ ಸದಾಶಿವನಿಗೆ ವಿಶೇಷ. ಇಂತಹ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ಶ್ರಾವಣ ಮಾಸ ಇವತ್ತಿಗೆ ಶ್ರಾವಣ ಶುಕ್ರವಾರ ಸಂಪತ್ ಶುಕ್ರವಾರ ಮುಗಿಯುತ್ತೆ. ಇನ್ನೇನು ಅಗೋಯಿಗೋ ಅಂದರೆ ಅಮಾವಾಸ್ಯೆ ಎದುರಾಗ್ಬಿಡುತ್ತೆ. ಅದರಿಂದ ಅನುಷ್ಠಾನಗಳ ಫಲವನ್ನು ಎಷ್ಟು ಕ್ರಮಬದ್ಧವಾಗಿ ನಾವು ಮಾಡ್ಕೊಳ್ತೀವೋ, ಈ ವರ್ಷದ ಶ್ರಾವಣ ಮಾಸ ಇನ್ನೇನು ಮುಗಿತಾ ಬಂತು. ಇನ್ನು ಭಾದ್ರಪದ ಆಗಮನ, ಭಾದ್ರಪದ ಅಂದರೆ ಗೌರಿ ಗಣಪತಿ, ಇದರ ಆಗಮನ ಇನ್ನು ಹತ್ತಿರದಲ್ಲಿದೆ. ಈಗಾಗಲೇ ಸಾಕಷ್ಟು ಕಡೆ ಗಣಪತಿಗಳ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮೂರ್ತಿಗಳು ಸಾಕಷ್ಟು ಬಂದಿವೆ. ಆ ಅಲಂಕಾರ ಮೂರ್ತಿಗಳನ್ನು ನೋಡೋದೇ ಆನಂದ. ಬನ್ನಿ, ಇನ್ನಷ್ಟು ವಿಶೇಷವಾದ ಮಾಹಿತಿ ಇದೆ ಸ್ವಲ್ಪ ಸಮಯದ ನಂತರ. ನೇರ ಪ್ರಸಾರ ಕಾರ್ಯಕ್ರಮ ಮುಗಿಸ್ಕೊಂಡು ಗುರೂಜಿಯವರು ಬರ್ತಾ ಇದ್ದಾರೆ. ಎಲ್ಲಿಗೆ ಗೊತ್ತಾ? ಶ್ರೀ ವಜ್ರಮುನೀಶ್ವರ ಸ್ವಾಮಿ ದೇವಾಲಯಕ್ಕೆ. ಇದಿರೋದು ಬೆಂಗಳೂರಿನ ಕಲ್ಯಾಣ ನಗರ ಅಂಚೆ ಬಿಡಿಎ ಪಾರ್ಕ್ ಹತ್ರ 5ನೇ ಮುಖ್ಯ ರಸ್ತೆ 1ನೇ ಹಂತ 4ನೇ ಬಡಾವಣೆ ಹೆಣ್ಣೂರು HBR ಲೇಔಟ್ ಹತ್ರ ಇರುವಂತಹ ಈ ಒಂದು ದೇವಸ್ಥಾನಕ್ಕೆ ಗುರೂಜಿಯವರು ಬರ್ತಿದ್ದಾರೆ. ಯಾಕಂದ್ರೆ ಇವತ್ತು ಅಲ್ಲಿ 31ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ. ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಗುರೂಜಿಯವರು ವಿಶೇಷವಾಗಿ ಸಾಂತ್ವನ ಕಾರ್ಯಕ್ರಮ ಕೂಡ ಆಯೋಜಿಸಿರ್ತಾರೆ ಅಲ್ಲಿಗೆ ಅಂತ ಭಾವಿಸ್ತೇನೆ. ಮತ್ತಷ್ಟು ಅತಿಥಿ ಗಣ್ಯರು ಕೂಡ ಗುರೂಜಿಯವರ ಜೊತೆಗೆ ಹಾಗೆ ಪೂಜ್ಯರು ಕೂಡ ಪಾಲ್ಗೊಳ್ಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಹಾಗಾಗಿ ಕಾರ್ಯಕ್ರಮ ಮುಗೀತಿದ್ದಂತೆ ಗುರೂಜಿಯವರು ನೇರವಾಗಿ ಹೆಣ್ಣೂರಿಗೆ ಬರ್ತಿದ್ದಾರೆ. ಖಂಡಿತ ಎಲ್ಲ ಆಸಕ್ತರು ಬಂದು ಭಾಗವಹಿಸಬಹುದು ಈ ಕಾರ್ಯಕ್ರಮದಲ್ಲಿ ಅಂತ ತಿಳಿಸ್ತಾ ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣವಾ ಗುರುಜಿ? ಖಂಡಿತಮ್ಮ. ಪಂಚಾಂಗದ ಮುಹೂರ್ತ ಸಮಯ ಆಗಮಿಸಿದೆ. ಓಂ ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ರದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದಿ ಅಷ್ಟಾಪದೇನೋಪದೇಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್ ಹರಿಂ ಕರಾಸನಗರ್ಭೇದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ಧೂತಾಂ ಚರಿತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸೃಗ್ಭೂಷದಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ. ಓಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ದಲಿತಾಂಬಿಕಾಯ ನಮಃ. ಓಂ ಶ್ರೀಂ ದುರ್ಗಾಂ ಪರಮೇಶ್ವರೀ ನಮಃ. ಓಂ ಜಾತವೇದಸೇ ಸುರವಾವಸೋಮರಾದೀದೋ ನಿದಹಾದಿವೇದಾಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಶ್ರೀ ಜಯನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಕೃಷ್ಣಪಕ್ಷ 22/8/2014 ಶುಕ್ರವಾರ ದ್ವಾದಶಿ ತಿಥಿ ಪುನರ್ವಸು ನಕ್ಷತ್ರ. ಇವತ್ತು ಮಹಾಪ್ರದೋಷ ಪೂಜೆ ಸಹಿತ ಇದೆ. ಪ್ರದೋಷ ಪೂಜೆ ಇರತಕ್ಕಂತಹದ್ದು ಬಹಳ ವಿಶೇಷ. ಪ್ರದೋಷ ಇದ್ದಾಗ ಶಿವನ ಆರಾಧನೆ ಬಹಳ ವಿಶೇಷವಾಗಿರುತ್ತೆ. ಇನ್ನು ಶುಕ್ರವಾರ ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರ ಯಾರದು? ಪುನರ್ವಸು ನಕ್ಷತ್ರ ಏಕಪತ್ನಿ ವೃತ್ತಸ್ಥನಾಗಿ
ಮರ್ಯಾದ ಪುರುಷೋತ್ತಮನಾಗಿ, ರಘುವಂಶದ ತಿಲಕನಾಗಿ, ಪಿತೃವಾಕ್ಯ ಪರಿಪಾಲಕನಾದಂತಹ ಶ್ರೀರಾಮಚಂದ್ರನದು. ಶ್ರೀರಾಮಚಂದ್ರನ ಜನ್ಮ ನಕ್ಷತ್ರವಾದಂತಹ ಪುನರ್ವಸು ನಕ್ಷತ್ರ ಇವತ್ತಿನ ದಿವಸ ಯಾರ್ಯಾರ್ದು ಪುನರ್ವಸು ನಕ್ಷತ್ರ ಜನ್ಮ ನಕ್ಷತ್ರವಾಗಿದೆಯೋ ನೀವೆಲ್ಲರೂ ಸಹಿತ ತಪ್ಪದಿರ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ನರಸಿಂಹ ದರ್ಶನ ಮಾಡ್ತಕ್ಕಂಥದ್ದು. ನಿಮ್ಮ ಜನ್ಮ ನಕ್ಷತ್ರ ಪುನರ್ವಸು ನಕ್ಷತ್ರವ ಯಾರದಾಗಿದೆಯೋ ಅವರೆಲ್ಲರೂ ಸಹಿತ ಇಂಥ ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ ಶೀಘ್ರವಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೋಬಹುದು. ಹಾಗೆ ವಿದ್ಯಾರ್ಥಿಗಳು ತಮ್ಮ ಸುಂದರವಾದಂತಹ ವಿದ್ಯಾರ್ಥಿಯ ಜೀವನವನ್ನು ಮತ್ತಷ್ಟು ಪ್ರಜ್ವಲಗೊಳಿಸಿಕೊಳ್ಳೋದಕ್ಕೂ ಸಹಿತ ಇವತ್ತಿನ ನಕ್ಷತ್ರ ಮಹತ್ತರವಾಗಿದೆ. ಪುನರ್ವಸು ನಕ್ಷತ್ರ ರಾಹುಕಾಲದಲ್ಲಿ ದೇವಿನ ದರ್ಶನ ಮಾಡತಕ್ಕಂಥದ್ದು. ಶುಕ್ರವಾರ ರಾಹುಕಾಲ ಬಹಳ ಬೇಗ ಬರುತ್ತೆ, ಅಂದರೆ ಬೆಳಿಗ್ಗೆ 10:00 ರಾಹುಕಾಲ ಇರ್ತಕ್ಕಂಥದ್ದು. ರಾಹುಕಾಲದಲ್ಲಿ ದೇವಿಯ ದರ್ಶನ ಮಾಡ್ತಕ್ಕಂಥದ್ದು, ಅಲ್ಲಿ ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು, ದುರ್ಗಾಲಯಗಳಲ್ಲಿ ದುರ್ಗಾ ದೇವಸ್ಥಾನದಲ್ಲಿ ಒಂದು ತುಪ್ಪದ ದೀಪ ಅಂಟಿಸಿ ಅದಕ್ಕೆ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಶತ್ರುಗಳ ಬಾಧೆ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿಯ ವಾತಾವರಣ ಇರುತ್ತೆ. ಜೊತೆಗೆ ತಾಯಿಯ ಸಾನ್ನಿಧ್ಯಕ್ಕೆ ಹೋಗಿ ದೇವಿನ ದರ್ಶನ ಮಾಡೋದ್ರಿಂದ ನಮ್ಮ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ. ನೋಡಿ, ನಮ್ಮ ಸಮಸ್ಯೆಗಳನ್ನು ಮನುಷ್ಯನಿಗೆ ತನಗೆ ಬರ್ತಕ್ಕಂತಹ ಕಷ್ಟಗಳನ್ನು ಸಮಸ್ಯೆಗಳನ್ನು ಯಾರೊಬ್ಬರೊಂದಿಗೆ ಹೇಳಿಕೊಂಡ್ರು ಸಹಿತ ಹೇಳಿಕೊಳ್ಳುವಾಗ ಕೇಳುವಷ್ಟು ಸಮಾಧಾನ ಕೇಳ್ತಾ ಇರ್ತಾರೆ. ಕೇಳಿಕೊಂಡು ಆದ ನಂತರ ಅವರು ನಾವು ಹೇಳಿದಂಥ ಎಲ್ಲ ವಿಚಾರಗಳನ್ನು ಅವ್ರ ತಲೆಗೆ ಹಾಕ್ಕೊಂಡು ನಾವು ಸ್ಥಳವನ್ನು ಬದಲಾಯಿಸಿ ನಾವು ಅಲ್ಲಿಂದ ಬಂದ ತಕ್ಷಣ ನಮ್ಮ ಬಗ್ಗೆ ಬೇರೆ ಥರ ಆಡ್ಕೊಳ್ಳೋಕೆ ಶುರು ಮಾಡ್ತಾರೆ, ಅಥವಾ ನಮ್ಮ ವಿಚಾರವನ್ನು ಮತ್ತೊಬ್ಬರ ಬಳಿ ಹೇಳಿ ಹಂಚ್ಕೊಳ್ತಾ ಇರ್ತಾರೆ ಮಾತನ್ನು. ಕಷ್ಟ ಅಂತಕ್ಕಂಥದ್ದು, ಸಮಸ್ಯೆಗಳಂತಕ್ಕಂಥದ್ದನ್ನು ನಾವು ಮತ್ತೊಬ್ಬರಲ್ಲಿ ಬಳಿ ಯಾರೇ ಒಬ್ಬ ವ್ಯಕ್ತಿಯಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಯಾರೊಬ್ಬರು ಅದರ ಸಹಿತ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕಿನ್ನ ಸಂತೋಷದಲ್ಲಿ ಭಾಗಿಯಾಗಬೇಕಷ್ಟೇ. ನಮ್ಮ ಕಷ್ಟಗಳನ್ನು ಮತ್ತೊಬ್ಬರ ಬಳಿ ಹೇಳ್ಕೋಬಾರ್ದು. ಆದರೆ ಕಷ್ಟಗಳನ್ನು ಹೇಳ್ಕೋಬೇಕು ಯಾರ ಹತ್ರ? ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ, ಒಂದು ದೈವ ಸಾನ್ನಿಧ್ಯ, ದೇವತಾ ದರ್ಶನ, ಅಥವಾ ವಿಶೇಷವಾಗಿರ್ತಕ್ಕಂತಹ ವನಸಿರಿಗಳು, ಒಂದು ವೃಕ್ಷಗಳು, ಇಂತಹ ಕಡೆ ಕೂತು ನಮ್ಮ ಕಷ್ಟವನ್ನು, ನಮ್ಮ ಅಳಿಲನ್ನು ತೋಡ್ಕೋಬೇಕು. ಅಲ್ಲಿ ನಾವು ಕಣ್ಣನ್ನು ನೀರು ಹಾಕಿದ್ರು ಸಹಿತ ನಮ್ಮ ಕಣ್ಣೀರು ಒರೆಸದಿರ ಇರಬಹುದು, ಆದರೆ ನಮ್ಮನ್ನು ಮಾತಾಡಿ ನಮ್ಮೊಳಗಿರ್ತಕ್ಕಂತಹ ದುಃಖನ ಅಲ್ಲಿಟ್ಟಾಗ ಅದಕ್ಕೆ ತಕ್ಕನಾದಂತಹ ಸೂಕ್ತ ಪರಿಹಾರವನ್ನು ಈ ಕ್ಷೇತ್ರಗಳು ನಮಗೆ ಕೊಡುತ್ತೆ. ಅದೇ ಒಬ್ಬ ಸಾಮಾನ್ಯ ಮನುಷ್ಯರ ಹತ್ರ ನಾವು ಮಾತಾಡಿದಾಗ ಅವ್ರು ಕೇಳೋ ತನಕ ಕೇಳಿ ನಮ್ಮ ಸಮಸ್ಯೆಗಳನ್ನು ಮತ್ತೊಂದು ಥರ ಬೇರೆಯವ್ರ ಕಡೆ ಆಡ್ಕೊಂಡು ನಗಪಾಟ್ಲಾಗುತ್ತೆ. ನಮಗೆ ಯಾವುದೇ ಒಂದು ದೈವ ಸಾನ್ನಿಧ್ಯದಲ್ಲಾಗಲಿ ಅಥವಾ ವೃಕ್ಷಗಳ ಹತ್ರ ಆಗಲಿ ನಾವು ಹೇಳಿದಾಗ ನಮ್ಮ ಮಾತಿಗೆ ಪ್ರತಿಯಾಗಿ ಪುನಃ ಮಾತು ಬರ್ದಿರೇ ಇರಬಹುದು, ಮಾತು ಆಡ್ದಿರೇ ಇರಬಹುದು, ಆ ಮಾತು ನಮಗೆ ಕೇಳಿಸ್ದಿರೇ ಇರಬಹುದು, ಆದರೆ ಆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಅಂತೂ ಖಂಡಿತ ಇರುತ್ತೆ. ಬನ್ನಿ ದರ್ಪಣಾಂಜನ ದರ್ಶನ ಮಾಡಿ. ಇವತ್ತು ನಿಮಗೊಂದು ವಿಶೇಷವಾದಂತಹ ವನಸಿರಿಗಳನ್ನು ತೋರಿಸ್ತೀನಿ. ಬೆವರಿನಿಂದ ಆಗ್ತಕ್ಕಂತಹ ಈ ಸಮಸ್ಯೆ, ಇಂತಹ ಒಂದು ಚರ್ಮಕ್ಕೆ ಬರ್ತಕ್ಕಂತಹ ಚರ್ಮಬಾಧೆ ಯಾರಿಗಿದೆ, ಆ ಬಾಧೆಯಿಂದ ಹೊರಗಡೆ ಬರಲಿಕ್ಕೆ, ಆ ಚರ್ಮದ ಒಂದು ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಸೂಕ್ತವಾದಂತಹ ಪರಿಹಾರದ ಬಗ್ಗೆನೂ ಚಿಂತನೆ ಮಾಡೋಣ. ಮೊದಲು ದರ್ಪಣಾಂಜನ ದರ್ಶನ ಮಾಡೋಣ. ಓಂ ಇದಂ ವಿಷ್ಣುರುಚಿಕ್ರಮೇಂದ್ರೇ ಧಾನ್ಯದೇ ಪದಂ ಸಮೂಢವಸ್ಯಮಾಗಂ ಸುರೇ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಓಂ ಶ್ರೀನಿವಾಸಾಯ ನಮಃ. ಓಂ ಶ್ರೀ ವೆಂಕಟೇಶಾಯ ನಮಃ. ಓಂ ಭಕ್ತಜನೋದ್ಧಾರಕಾಯ ನಮಃ. ವೈಕುಂಠಪತೇ ನಮಃ. ಶ್ರೀ ವೆಂಕಟೇಶಾಯ ನಮಃ. ಲಕ್ಷ್ಮೀಶಾಯ ನಮಃ. ಓಂ ಶ್ರೀಮತೇ ನಮಃ. ಗುರುಜಿ, ಇವತ್ತು ಶುಕ್ರವಾರ, ಅದರಲ್ಲೂ ಶುಕ್ರವಾರ ಅಂತ ಕೂಡ ಹೇಳಿದ್ದೀರಾ. ಸಂಪತ್ತನ್ನ ಪಡ್ಕೊಳ್ಳುವಂತಹ ಶುಕ್ರವಾರ, ಏನೆಲ್ಲ ವಿಶೇಷತೆಯಿಂದ ಕೂಡಿದೆ ಅಂತ ಸ್ವಲ್ಪನೇ ಸಮಯದಲ್ಲಿ ಗುರುಜಿಯವರು ತಿಳಿಸ್ಕೊಡ್ತಾರೆ. ಆದ್ರೆ ಅದಕ್ಕೂ ಮುನ್ನ ದಿನ ಭವಿಷ್ಯದಲ್ಲಿ ಎಲ್ರಿಗೂ ಹೇಗಿದೆ ಗುರುಜಿ ದಿನ? ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ, ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಜನ್ಮ ನಕ್ಷತ್ರಚಾರ ಪ್ರಕಾರ ಯಾರ್ದು ಮೇಷರಾಶಿ ಆಗಿರುತ್ತೋ, ಮೇಷರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿ ಕಾಣಲಿಕ್ಕೆ ಇವತ್ತು ಶುಕ್ರವಾರ ದೇವಿಯನ್ನು ಪ್ರಾರ್ಥನೆ ಮಾಡಿ
ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಂತೆ ನಡೆದು ನಿಮ್ಮ ಕೆಲಸಗಳಲ್ಲಿ ಒಂದು ಯಶಸ್ಸನ್ನು ಕಂಡು ವಿದ್ಯಾರ್ಥಿಗಳ ಒಂದು ಸುಂದರವಾದಂತಹ ಬದುಕಿಗೆ ಮತ್ತಷ್ಟು ವಿಶೇಷವಾದಂತಹ ದಾರಿ ಸಿಗಲಿಕ್ಕೆ ದೇವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಅತ್ಯಗತ್ಯ. ಇವತ್ತಿನ ದಿವಸ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಅಂದುಕೊಂಡ್ರು, ಯಾವೊಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರು ನಿಮ್ಮ ವೃತ್ತಿ ಧರ್ಮವನ್ನು ಮತ್ತಷ್ಟು ಪ್ರಗತಿಯನ್ನು ತಂದು ಆ ಒಂದು ಕೆಲಸದಲ್ಲಿ ಮತ್ತಷ್ಟು ಜಯ ಸಾಧಿಸಬೇಕಾದ್ರೂ ಸಹಿತ ನೀವು ಮಾಡಬೇಕಾಗಿರತಕ್ಕಂತಹದ್ದು ಒಂದು ದುರ್ಗೆಯ ಆರಾಧನೆ ಬೇಕು, ಅಂದರೆ ಒಂದು ದೇವಿ ಆರಾಧನೆ ಬೇಕು. ಗ್ರಾಮ ದೇವತೆ ಆಗಿರ್ಬೋದು, ನಿಮ್ಮ ಊರಲ್ಲಿರ್ತಕ್ಕಂತಹ ದೇವತೆಗಳಾಗಿರ್ಬೋದು, ಯಾವುದಾದ್ರೂ ಒಂದು ದೇವತಾ ಸಾನ್ನಿಧ್ಯಕ್ಕೆ ಹೋಗಿ ತಾಯಿಯ ಒಂದು ಬಳಿ ನಿಂತು ನಿಮ್ಮ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡೋದ್ರಿಂದ ಬಹಳಷ್ಟು ವೇಗವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಅಂತಹ ವಿಶೇಷತೆ ಇರತಕ್ಕಂಥದ್ದು ಮೇಷರಾಶಿಯವರಿಗೆ. ಉಳಿದಂಥ ರಾಶಿಗಳನ್ನ ಮುಂದೆ ನೋಡೋಣ. ನಮ್ಮಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಕಾಯ್ತಿದ್ದಾರೆ. ಹಾಗಾಗಿ ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗವನ್ನ. ಕರೆ ಮಾಡಿರೋರು ಯಾರು ಅಂತ ಕೇಳೋಣ ಈಗ. ಹಲೋ ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು? ನಾನ್ ಭವಾನಿ ಅಂತ, ಮೈಸೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಭವಾನಿ ಅವರೇ? ನಾನು ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು, ಶ್ರೇಯಸ್ ಅಂತ. ಮಗ ಪಕ್ಕದಲ್ಲೇ ಇದ್ದಾರ ಭವಾನಿ ಅವರೇ? ಇಲ್ಲೇ ಇದ್ದಾನೆ, ಪಕ್ಕದಲ್ಲೇ ಇದ್ದಾನೆ. ಸರಿ, ಮೊದ್ಲಿಗೆ ನೀವ್ ಮಾತಾಡಿ, ನಂತರ ಮಗನಿಗೆ ಕೊಡಿ. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ಕಾರ ಗುರುಜಿ, ನಿಮ್ಗೆ ಕೋಟಿ ಕೋಟಿ ವಂದನೆಗಳು. ನಮಸ್ಕಾರಮ್ಮ, ಹೇಳ್ತಾಯಿ. ನನ್ ಮಗ ಒಬ್ಬನೇ ಮಗ. ಹಲೋ, ಮಾತಾಡಮ್ಮ. ಹಲೋ, ಮಾತಾಡ್ತಾಯಿ. ಗುರುಜಿ ಏನಿಲ್ಲ, ಒಂದು ಹೆಲ್ತ್ ಚೆನ್ನಾಗಿಲ್ಲ, ಪದೇ ಪದೇ ಏನೇನಾದ್ರು ಫಿಸಿಕಲ್ ಪೇನ್ ಹೇಳ್ತಾ ಇರ್ತಾನೆ. ಆಮೇಲೆ ಇದು ಇತ್ತೀಚೆಗೆ ತುಂಬಾ ನಿದ್ದೆ 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 ಅಂತಾನೆ. ಎಷ್ಟು ವರ್ಷ ಮಗುಗೆ? 17 ವರ್ಷ ತುಂಬಿತು, ಇನ್ನೇನೋ ನೆಕ್ಸ್ಟ್ ಮಂತ್ 17 ವರ್ಷ ತುಂಬುತ್ತೆ. 18 ವರ್ಷ. 18 ವರ್ಷ. ಬಹಳ ಮುದ್ದಾಗಿ ಸಾಕಿದಿರಿ. ಅದರಿಂದ ನಿಮಗೆ ಆಡೋ ಮಾತು ಸಹಿತ ಬಹಳ ಆಲೋಚನೆ ಮಾಡಿ ಒಂದೊಂದು ಮಾತು ತೊದಲ್ತಾ ಇದ್ದೀರಿ. ಹೇಳು ಮಗು. ಹೌದು, ಅಂದ್ರೆ ಆಮೇಲೆ ಓದೋದ್ರಲ್ಲಂತೂ ತುಂಬಾ ಡಲ್ ಆಗ್ಬಿಟ್ಟು ನನಗೆ. ಫಸ್ಟ್ ಇದ್ದ, ನಾನು ಈ ಕ್ಲಾಸಿಗೆ ಫಸ್ಟ್ ಕೇಳ್ತಾ ಇಲ್ಲ, ಬಟ್ ಅಂದ್ರೆ ಒಂದು ಆವರೇಜ್ ಆದ್ರೂ ಬೇಕಲ್ವಾ? ಹೌದಮ್ಮ, ಖಂಡಿತ. ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ತಮ್ಮ ಜ್ಞಾನ ಬೇಕು. ಮೇಷ್ಟ್ರು ಮಗ. ಓಹೋ, ಶಾಸ್ತ್ರನೇ ಇದೆ. ಮೇಷ್ಟ್ರ ಮಗ ಮೇಷ್ಟ್ರ ಆಗೋಲ್ಲ, ಪೊಲೀಸರು ಮಕ್ಕಳು ಪೊಲೀಸರು ಆಗಲ್ಲ, ಏನೋ ಹೇಳ್ತಾರದೆಲ್ಲ ಹೇಳ್ತಾ ಇದ್ದೆ. ಹಂಗಾಗಿ ನಾವು ಮೇಷ್ಟ್ರು ಫ್ಯಾಮಿಲಿಯವರೆಲ್ಲ, ನಾನು ಎಲ್ಲ. ಆದ್ರೆ ಈಗ ಮಗನ ವಿದ್ಯಾಭ್ಯಾಸ ಅಷ್ಟೊಂದು ಸಮಂಜಸವಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅವ್ನು ತುಂಬಾ ನಿದ್ದೆ ಮಾಡ್ತಾನೆ ಗುರುಜಿ. ಓದ್ಕೊಂಡು ಸಾಕು ನಿದ್ದೆ, ಆಮೇಲೆ ಓದ್ತೀನಿ ಅಂತ ಮನ್ಸೇ ಮಾಡೋದಿಲ್ಲ. ಅವ್ನು ಕೂಡ್ಸಿದ್ರು ಬಲವಂತವಾಗಿ ಹೇಳು ಅಂತ ಅಂದ್ರು ಹೇಳಲ್ಲ. ಅಯ್ಯೋ ಅಮ್ಮ ಆಗಲ್ಲ ಆಗಲ್ಲ, ಯಾವಾಗ್ಲೂ ಇಲ್ಲ. ಒಂದ್ಸರಿ ಕತ್ ನೋವು, ಒಂದ್ಸರಿ ಕಾಲ್ ನೋವು, ಯಾವಾಗ್ಲೂ ಫಿಸಿಕಲ್ ಪೇನ್ ಹೇಳ್ತಾನೆ ಇರ್ತಾನೆ. ಡಾಕ್ಟರ್ಸ್ ಹತ್ರ ಎಲ್ಲ ತೋರಿಸಿ ಆಯ್ತು, ಯಾಕೋ ನಂಗೆ ಸಮಾಧಾನನೇ ಆಗ್ತಿಲ್ಲ. ನಿಮ್ಮನ್ನ ಭೇಟಿ ಮಾಡ್ಲೇಬೇಕು ಅನ್ನೋ ಗುರಿ ಇತ್ತು. ಮೈಸೂರಿಗೆ ಬಂದಿದ್ದೆ, ಆದ್ರೆ ಆಗ್ಲಿಲ್ಲ. ನೀವು ಬಂದಿದ್ದಾಗ ನಾವು ಟ್ರೈ ಮಾಡಿದೆ, ಆಗ್ಲಿಲ್ಲ. ಖಂಡಿತವಾಗ್ಲೂ ಬೇಜಾರ್ ಮಾಡ್ಕೋಬೇಡಿ ಭವಾನಿ ಅವರೇ, ಯಾಕಂದ್ರೆ ಗುರೂಜಿ ಅವರು ಇವತ್ತು ಮಂಡ್ಯಗೆ ಬರ್ತಾ ಇದ್ದಾರೆ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರಕ್ಕೆ. ಅಲ್ಲಿ 77ನೇ ವರ್ಷದ ಜನ್ಮ ದಿನೋತ್ಸವ ಆಚರಿಸಲಾಗ್ತಾ ಇದೆ. ಪೂಜ್ಯ ಶ್ರೀ ಅನಂತಕುಮಾರ ಸ್ವಾಮೀಜಿ ಅವ್ರದ್ದು. ಖಂಡಿತ ಇವತ್ತು ಕೂಡ ಬಂದು ಬೇಕಾದ್ರೆ ನೀವು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಬಹಳ ವಿಶೇಷವಾಗಿ ಅರಿವಿನ ದರ್ಪಣ ವಿದ್ಯಾರ್ಥಿಗಳಿಗೋಸ್ಕರ ಗುರೂಜಿ ಅವರು ಆಯೋಜಿಸಿದ್ದಾರೆ. ಹೋಗಬಹುದಾ ನೀವು? ಮೈಸೂರು ಮಂಡ್ಯ ಅಕ್ಕಪಕ್ಕನೇ ಅಲ್ವಾ ಭವಾನಿ ಅವರೇ? ನಾನು ಪ್ರೈವೇಟ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಗುರೂಜಿ ಏನ್ ಪರಿಹಾರ ನೀಡ್ತಾರೆ? ನಿಮ್ಮ ಮಗನಿಗೆ ಫೋನ್ ಕೊಡಿ ತಾಯಿ. ಕೊಡ್ತೀನಿ. ಹಲೋ. ಹಲೋ, ನಮಸ್ಕಾರ ಗುರೂಜಿ. ನಮಸ್ಕಾರಪ್ಪ. ಏನಿನ ಹೆಸರು? ಶ್ರೇಯಸ್ ಡಿ ಅಂತ. ನೀನು ಪ್ರತಿದಿನ ನೀನು ಇಷ್ಟಪಡ್ತಕ್ಕಂಥ ದೇವ್ರು ಯಾವುದು? ನಾನು ಮಹದೇಶ್ವರ. ಮಹದೇಶ್ವರ. ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ತಿರ್ತೀಯಾ? ಮಾಡ್ತಾ ಇರ್ತೀನಿ ಗುರುಜಿ. ಯಾವಾಗ ಹೋಗ್ತೀಯ? ಅಂದ್ರೆ ವಾರ ಸಂಡೇ. ವಾರಕ್ಕೊಂದ್ಸತಿ ಹೋಗ್ತೀಯಾ? ನಿನ್ನ ಜೊತೆ ಫ್ರೆಂಡ್ ಸರ್ಕಲ್ ಎಷ್ಟು? ಒಂದು 6 ಜನ ಫ್ರೆಂಡ್ಸಾ ನೀವು? ಫ್ರೆಂಡ್ಸ್ ಹತ್ರ ಇದ್ದಾಗ ಮನೆ ಮಠ ಎಲ್ಲವನ್ನು ಮರ್ತು ಬಿಟ್ಟಿರ್ತೀಯ? ಹಾಗೇನಿಲ್ಲ. ಆದ್ರೆ ನಿಮ್ಮ ಬ್ಯಾಚಲ್ಲಿ 2 ಬಹಳ ದೊಡ್ಡವರಿದ್ದಾರೆ, ಇನ್ನು 4 ಜನ ನಿಮ್ಮ ವಯಸ್ಸವರಿದ್ದಾರೆ. ಕರೆಕ್ಟಾ? ಆ 2 ಮಾತಿನಂತೆ ಕೇಳ್ಕೊಂಡು ಮುಂದೆ ಹೊರಟ್ರೆ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಅನ್ಕೊಂಡಿದ್ಯಾ? ತಪ್ಪಲ್ವಾ ನೀನ್ ಮಾಡ್ತಾ ಇರೋದು? ನಿನ್ನ ವಯಸ್ಸಲ್ಲಿರ್ತಕ್ಕಂತಹ ಹುಡುಗರ ಜೊತೆ ಸೇರ್ತಕ್ಕಂಥದ್ದು ಧರ್ಮ. ಮಿತಿಮೀರಿ ಅವ್ರ ಅಭ್ಯಾಸ ಕ್ರಮಗಳನ್ನು ನೀನು ಅಭ್ಯಾಸ ಮಾಡ್ಕೊಂಡ್ರೆ ನಿನ್ನ ಜೀವನದಲ್ಲಿ ನಿಮ್ಮ ಅಪ್ಪ ಅಮ್ಮ ನಿನ್ನ ಮೇಲೆ ಇಟ್ಟಿರ್ತಕ್ಕಂಥ ಆಸೆ ಆಕಾಂಕ್ಷೆ
ನಿನ್ನ ಮೇಲಿಟ್ಟಿರ್ತಕ್ಕಂಥ ನಂಬಿಕೆಗೆ ಎಲ್ಲೋ ಒಂದು ಕಡೆ ಮೋಸ ಆಗ್ತಾ ಇದೆ ಅಂತ ನಿಂಗೆ ಅನಿಸ್ತಾ ಇಲ್ವಾ? ಹಾ ಗುರುಜಿ. ನೀನು ತಪ್ಪು ಮಾಡ್ತಿದ್ಯಾ ಅಂತ ಅಂದ ಮೇಲೂ ಸಹಿತ ನೀನು ಈ ತಪ್ಪನ್ನು ಮುಂದುವರ್ಸಿದ್ರೆ ನಿನ್ನ ಜೀವನದಲ್ಲಿ ಒಳ್ಳೆ ಬೆಳಕು ನೋಡ್ಲಿಕ್ಕೆ ಆಗತ್ತಾ ಮಗು? ಗುರುಜಿ. ನೀನು ಸಾಧ್ಯವಾದಷ್ಟು ಆ ಸ್ನೇಹ ಬಿಡ್ದಿರ ಇದ್ರೆ ನಿಮ್ಮ ಅಪ್ಪ ಅಮ್ಮ ಪ್ರತಿ ದಿವಸ ಕಣ್ಣ ನೀರು ಹಾಕಬೇಕಾಗತ್ತೆ. ನಿನ್ನ ಅಭ್ಯಾಸ ಕ್ರಮ, ನೀನು ಇರ್ತಕ್ಕಂಥ ರೀತಿ, ನೀನು ಹಾಕ್ತಾ ಇರ್ತಕ್ಕಂಥ ಹೆಜ್ಜೆ ಇವತ್ತಿಗೆ ತುಂಬ ದೂರಕ್ಕೆ ಹೋಗಿದೆ. ನಿನ್ನ ವಿದ್ಯಾರ್ಥಿಯ ಜೀವನ ಬಹಳಷ್ಟು ಸುಂದರವಾಗಿರ್ತಕ್ಕಂಥದ್ದು. ಮಕ್ಕಳು ಓದೋ ಸಮಯದಲ್ಲಿ ಓದಿದ್ರೆ ಮಾತ್ರನೇ, ಈ ಸಮಯ ಬಿಟ್ಟು ಮತ್ತೊಂದು ಸಮಯದಲ್ಲಿ ನೀನು ಓದ್ತೀನಿ ಅಂದರೆ ನೀನು ಓದ್ಲಿಕ್ಕೆ ಆಗೋದಿಲ್ಲ. ಓದಿನ ಕಡೆ ಗಮನ ಕೊಡಬೇಕು. ನೋಡು, ತಂದೆ ಮೇಷ್ಟ್ರಾಗಿದ್ದಾರೆ, ತಾಯಿ ಕಷ್ಟಪಟ್ಟು ಒಂದು ಉದ್ಯೋಗ ಮಾಡಿ ನಿನ್ನನ್ನು ಏನೋ ಒಂದು ಒಳ್ಳೆ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ ಇರೋದು ಒಬ್ಬ ಮಗ ಅಂತ ಬಹಳ ಹುಚ್ಚು ಪ್ರೀತಿ ನಿನ್ನ ಮೇಲೆ ಇಟ್ಕೊಂಡಿದ್ದಾರೆ. ಆದರೆ ನೀನು ಅವ್ರು ಕೊಡ್ತಾ ಇರ್ತಕ್ಕಂಥದ್ದೇನು? ತಾಯಿನ ಕಣ್ಣ ನೀರು ಹಾಕ್ಸ್ತಾ ಇದೆಯಾ, ಅಪ್ಪನಿಗೆ ತಲೆ ಬೊಗ್ಸೋ ಥರ ಮಾಡ್ತಾ ಇದೆಯಾ? ತಪ್ಪಲ್ವ ಮಗು ನೀನು ಮಾಡ್ತಾ ಇರೋದು? ಗುರುಜಿ, ಇವತ್ತಿಗೆ ಲಾಸ್ಟು. ಇನ್ನು ಮುಂದಕ್ಕೆ ಇಂತಹ ಆಲೋಚನೆ ಮಾಡಬೇಡ. ನಿನ್ನ ಜೊತೆ ಇರ್ತಕ್ಕಂಥ ಸ್ನೇಹಿತರನ್ನ ಇಬ್ಬರನ್ನ ನೀನು ದೂರ ಮಾಡಿದ್ರೆ, ನಾನು ಹೇಳಿದ್ದು ಯಾರು ಅಂತ ಗೊತ್ತಾಯ್ತಾ ನಿನಗೆ? ಅದು ಹೇಳ್ಬಿಡ್ಲಾ ಬಾಯ್ಬಿಟ್ಟು? ಗೊತ್ತಾಯ್ತು ಗುರುಜಿ. ಯಾಕೆಂದ್ರೆ ತಪ್ಪು ಮಾಡ್ತಾರೆ ನಿಜ, ಆ ಮಾಡಿರ್ತಕ್ಕಂಥ ತಪ್ಪನ್ನ ತಿದ್ದುಕೊಳ್ಬೇಕು. ಇನ್ನು ಮುಂದಕ್ಕೆ ನನಗೆ ಈ ತಪ್ಪು ನನಗೆ ಬೇಡಪ್ಪ, ನನ್ನ ಜೀವನಕ್ಕೆ ಇದಲ್ಲ, ನನ್ನ ಮನೆತನಕ್ಕಲ್ಲ ಇದು, ಏನೋ ಗೊತ್ತಿದ್ದೋ ಗೊತ್ತಿದ್ದಿರೋ ಈ ಸ್ನೇಹ ಮಾಡಿದ್ದೀನಿ, ಇನ್ನು ಮುಂದಕ್ಕೆ ಇದು ನನಗೆ ಬೇಡ ಅಂತ ಒಂದು ಮನಸ್ಥಿತಿ ನೀನು ತಂದುಕೊಂಡಿದ್ದೆ ಆದರೆ ನಾಳೆ ಬೆಳಗ್ಗೆ ನಿನ್ನ ಜೀವನ ಸುಂದರವಾಗುತ್ತೆ. ನಾಳೆ ಬೆಳಗಿನ ಜೀವನ ನಿನಗೆ ಬಂಗಾರದಂತೆ ಹೊಳಪೊಳೆಯುತ್ತೆ. ನೀನು ಬಹಳ ವಿದ್ಯಾವಂತ ಇದೆಯಾ, ಬುದ್ಧಿವಂತ ಇದೆಯಾ, ನಿನ್ನಲ್ಲಿ ಯಾವ ಲೋಪನೂ ಇಲ್ಲ, ತುಂಬ ಶಾರ್ಪ್ ಆಗಿದೆ. ನಿನ್ನಲ್ಲಿ ಇರ್ತಕ್ಕಂಥ ಬೇಡದಿದ್ದ ವಿಚಾರಗಳ ಬಗ್ಗೆ ತಲೆ ಉಪಯೋಗಿಸೋದು ನೀನು ಕೆಲಸ ನೀನು ಮಾಡ್ತಿದ್ಯಲ್ಲ, ಆ ಕೆಲಸನ ಓದೋದ್ರ ಕಡೆ ಸ್ವಲ್ಪ ಗಮನ ಕೊಟ್ಬಿಟ್ರೆ ನೀನು ಎಲ್ಲೋ ಹೋಗ್ತೀಯ. ನಿಮ್ಮ ತಂದೆ ತಾಯಿ ರಾಜಾರೋಷವಾಗಿ ತಲೆ ಎತ್ಕೊಂಡು ನನ್ನ ಮಗ ಎಷ್ಟು ಬುದ್ಧಿವಂತ, ಎಷ್ಟು ವಿದ್ಯಾವಂತ ಅಂತೇಳಿ ನಿಮ್ಮ ಪರಿವಾರದಲ್ಲಿ ಎಲ್ಲರ ಮಧ್ಯದಲ್ಲೂ ಹೇಳ್ಕೊಂಡು ಓಡಾಡ್ತಾರೆ. ನಾಳೆ ನೀನು ಬದಲಾಗಬೇಕು. ಇವತ್ತಿನಿಂದ 21 ದಿವಸ ನೀನು ಗಣಪತಿಗೆ ಪ್ರತಿ ದಿವಸ 21 ಗರಿಕೆ ಗಣಪತಿ ಪಾದದ ಮೇಲೆ ಇಟ್ಟು ಗಮ್ ಗಣಪತಿ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ಶ್ರೀಂ ಐಂ ಶ್ರೀಂ ಶ್ರೀಂ ಐಂ ಶ್ರೀಂ ಅಂತಕ್ಕಂತಹ ಈ 3 ಬೀಜಾಕ್ಷರಿ ಮಂತ್ರ, ಶ್ರೀಂ ಶ್ರೀಂ ಐಂ ಐಂ ಶ್ರೀಂ ಶ್ರೀಂ, ಈ 3 ಅಕ್ಷರ ಶ್ರೀಂ ಐಂ ಶ್ರೀಂ, ಈ 3 ಬೀಜಾಕ್ಷರಿ ಮಂತ್ರಗಳನ್ನ ನಿರಂತರವಾಗಿ ಪಠನೆ ಮಾಡ್ತಾ ಇರ್ಬೇಕು. ನೀನು ಶಾಲೆಯಲ್ಲಿ ಪಾಠ ಕೇಳ್ತಿದ್ರು, ಗುರುಗಳು ಪಾಠ ಹೇಳ್ತಿದ್ರು ಸಹಿತ ಮನಸ್ಸಲ್ಲೂ ಇರಬೇಕು, ಒಳಗಡೆ ಮಂತ್ರ ಆದಷ್ಟೇ ಆ ರೊಟೀನ್ ಆಗ್ತಾ ಇರಬೇಕು. ಈ ಪ್ರಕಾರ ಅನುಷ್ಠಾನ ಮಾಡಿದ್ದೆ ಆದರೆ ನೀನು ಈ ವರ್ಷದ ಎಕ್ಸಾಮ್ನಲ್ಲಿ ನೀನು ಫಸ್ಟ್ ಒಳ್ಳೆ ಮಾರ್ಕ್ಸ್ ತಗೊಳ್ತೀಯ. ಮಾರ್ಕ್ಸ್ ಬೇಡವೇ ಬೇಡ, ನೀನು ಒಬ್ಬ ಒಳ್ಳೆ ಸುಂದರವಾದಂಥ ಒಳ್ಳೆ ವ್ಯಕ್ತಿ ಆಗ್ತೀಯ. ನಿಮ್ಮ ತಂದೆ ತಾಯಿ ಒಳ್ಳೆ ಹೆಸರು ತರುವಂಥ ವ್ಯಕ್ತಿ ಆಗ್ತೀಯ ನೀನು. ಒಳ್ಳೇದಾಗ್ಲಿ ಮಗು. ಬನ್ನಿ, ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ, ನಮಸ್ಕಾರ ರೀ. ನಮಸ್ಕಾರ. ಯಾರು ಮಾತಾಡ್ತಿರೋದು? ನಾವು ಗದಗಿಂದ ವಿಜಯ ಅಂತ ಮಾತಾಡೋದ್ರಿ. ವಿಜಯ ಅವರೇ, ನೀವು ಮೊದ್ಲಿಗೆ ನಮಸ್ಕಾರ ರೀ ಅಂದಾಗ್ಲೇ ಗೊತ್ತಾಗೋಯ್ತು ಉತ್ತರ ಕರ್ನಾಟಕದಿಂದಲೇ ಇದು ಕರೆ ಅಂತ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ರಿ. ಗುರುಜಿ ಇದಾರೆ, ಮಾತಾಡಿಮ್ಮ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಆರಾಮದಿರಾ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ಏನಿಲ್ರಿ, ಮನೆಯಲ್ಲಿ ಸಮಸ್ಯೆ ರೀ, ಒಂದ್ ತಪ್ಪತ್ಲ ಒಂದ್ ಸಮಸ್ಯೆ ರೀ. ಏನಿಲ್ಲ ಅಂದ್ರಿ, ಪುನಃ ಒಂದು ಸಮಸ್ಯೆ ಹೇಳ್ತೀರಿ? ಹಂಗಾರಿ ಈ ಕುಟುಂಬದಲ್ಲಿ ಹಂಗ ಒಂದಿನ ಹಂಗ ಜಗಳ ಇರ್ತೈತ್ರಿ. ನನಗ್ 3 ಮಂದಿ ಮಕ್ಳು ರೀ, ಹೆಣ್ಮಕ್ಳು. ಏನ್ ಹಂಗ ಈಗ ನಾನು ಒಂದ್ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತೇನ್ರಿ. ಅವರು ನಮ್ದ ಪಾನ್ ಅಂಗಡಿ ಅಂತ ನಮ್ದು ಇದು ಐತ್ರಿ, ಪಾನ್ ಶಾಪ್. ಒಂದಿಲ್ಲ ಒಂದ್ ಹಂಗ ಸಮಸ್ಯೆ ಇರೋದ. ಸಮಸ್ಯೆಗೊಂದು ಪರಿಹಾರ ಬೇಕಿದೆ. ಹೇಳ್ರಿ. ಆಗ್ಲಿ, ಒಳ್ಳೇದಾಗಲಿ. ನಿಮ್ಮ ಮನೆ ದೇವ್ರು ಯಾವ್ದಮ್ಮ? ಎಲ್ಲಮ್ಮ ರೀ. ತಾಯಿ ಎಲ್ಲಮ್ಮನ ಪ್ರತಿಷ್ಠಾಪನಾ ಮಹೋತ್ಸವ ನಾಳೆ ನಮ್ಮ ಕಾರ್ಯಕ್ರಮದಲ್ಲಿದೆ, ತಪ್ಪದೆ ವೀಕ್ಷಣೆ ಮಾಡಿ. ಮಾತಾಡುವ ತಾಯಿ ಎಲ್ಲಮ್ಮ ನೋಡ್ಬೇಕು, ನಾಳೆ ಬಹಳ ಚೆನ್ನಾಗಿದ್ದಾಳೆ ತಾಯಿ ಪ್ರತಿಷ್ಠಾಪನೆ ಆದಂತದ್ದು. ಇನ್ನ ಎರಡನೇದು, ನಿಮ್ಮ ಸಮಸ್ಯೆಗಳ ಬಗ್ಗೆ ತಾವು ಹೇಳ್ತಾ ಇದ್ದೀರಿ. 3 ಜನ ಹೆಣ್ಣು ಮಕ್ಕಳು, ಪಾನ್ ಅಂಗಡಿ ಇದೆ, ತಾವು ಪ್ರೈವೇಟ್ ಉದ್ಯಮ ಕೆಲಸ ಮಾಡ್ತಿದ್ದೀರಿ, ಆದ್ರೂ ಸಮಸ್ಯೆಗಳಂತಕ್ಕಂಥದ್ದು ಹೇಳ್ತಿದ್ದೀರಿ. ನಿಮ್ಮ ಸ್ವರತರಂಗ ಪ್ರಕಾರ ಸಮಸ್ಯೆ ಏನೇ ಇರಲಿ, ಫಸ್ಟ್ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಆರೋಗ್ಯದಲ್ಲೇ ಸಾಕಷ್ಟು ಸುಸ್ತಾಗ್ತಾ ಇದೆಯಲ್ಲಮ್ಮ. ನಿನ್ನ ಆರೋಗ್ಯದ ಬಗ್ಗೆ ಕೇಳಿದಿರಾ? ಮನೆ ಸಮಸ್ಯೆಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದೆಯಲ್ಲ ತಾಯಿ. ಹೌದ್ರಿ ಅಚ್ಚಾರ, ನನ್ನ ಶುಗರ್ ಇದೆ. ಶುಗರ್ ದೊಡ್ಡ ಸಮಸ್ಯೆ ಅಲ್ಲಮ್ಮ. ಶುಗರ್ ಹುಟ್ಟೋ ಮಕ್ಕಳಿಗೂ ಬಂದ್ಬಿಡತ್ತೆ. ಈಗ ಶುಗರು ನಾವು ತಿಂತಕ್ಕಂಥ ಅನ್ನ ಆಹಾರದಲ್ಲೇ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ಬಂದ್ಬಿಡತ್ತೆ. ಹಾಗಂತ ನೀವು ಸಕ್ಕರೆ ಬಿಟ್ಬಿಡೋದಾಗ್ಲಿ ಬೆಲ್ಲ ಬಿಡೋದಾಗ್ಲಿ ಅಂತ ಮಾಡಬೇಡಿ. ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ತಪ್ಪೇನಿಲ್ಲ, ಆಯ್ತಮ್ಮ. ಆದರೂ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬೇಕಿದೆ, ಸರಿಯಾದಂಥ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಇನ್ನು ಮನೆಯಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ನೆಮ್ಮದಿ ಇಲ್ದಿರತಕ್ಕಂಥದ್ದು, ಸಣ್ಣ ಪುಟ್ಟ ಸಮಸ್ಯೆಗಳು, ನೆಮ್ಮದಿನೇ ಇಲ್ಲರಿ ಅಜ್ಜಾರ. ಅದನ್ನೇ ನಾನು ಹೇಳ್ತಾ ಇದ್ದೇನೆ.
ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ವ್ಯಾಜ್ಯಗಳಾಗ್ತಕ್ಕಂಥದ್ದು, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಬದುಕುವಂಥದ್ದೇ ಇಲ್ಲ ಅಲ್ಲಿ. ಯಾಕೆಂದ್ರೆ ನೀವೊಂದು ಒಳ್ಳೆ ಮಾತು ಹೇಳಿದ್ರೆ ಅದಕ್ಕೆ ಇನ್ನೊಂದ್ ತರ ಬೇರೆ ಮಾತು ಬರ್ತಾ ಇರುತ್ತೆ. ಒಟ್ಟು ಸಂಸಾರದಲ್ಲಿ ಇವೆಲ್ಲ ಇದ್ದಿದ್ದೇ ನಿಜ. ಆದ್ರೂ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಮಂಜಸವಾಗಿ ನಗ್ನಗ್ತಾ ಇರಬೇಕಾದ್ದು ಧರ್ಮ. ಇದಕ್ಕೆ ನೀವು ಒಂದು ಕೆಲಸ ಮಾಡಿ, ನಿಮ್ಮೂರಲ್ಲಿ ಔದುಂಬರ ವೃಕ್ಷ ಇದೆಯಮ್ಮ? ಔದುಂಬರ ಹತ್ತಿ ಹಣ್ಣಿನ ಮರ ಇದೆಯಾ? ಇದೆ ಅಲ್ವಮ್ಮ? ಆ ಹತ್ತಿ ಹಣ್ಣಿನ ಮರಕ್ಕೆ ಒಂದು 11 ಗುರುವಾರ ಮನೆಯಲ್ಲಿ ಒಂದು ಹಿಡಿಯಷ್ಟು ಕಡಲೆಕಾಳನ್ನ ಬುಧವಾರದ ದಿವಸ ನೆನೆಸ್ಬಿಡಿ. ಬುಧವಾರದ ದಿವಸ ಕಡಲೆಕಾಳನ್ನ ನೆನೆಸಿ ಆ ನೆಂದಿರ್ತಕ್ಕಂತಹ ಕಡಲೆಕಾಳನ್ನ ಅದನ್ನ ಗುರುವಾರದ ದಿವಸ ಬೆಳಿಗ್ಗೆ ಔದುಂಬರ ವೃಕ್ಷದ ಹತ್ರ ತೆಗೆದುಕೊಂಡೋಗಿ 11 ನಮಸ್ಕಾರ ಮಾಡಿ ಆ ವೃಕ್ಷದ 4 ಮೂಲೆಗೂ 2 ಕಾಳಿಡಿ. ಉಳಿದಿರ್ತಕ್ಕಂಥದ್ದನ್ನ ಒಂಚೂರು ಬೆಲ್ಲ ಹಾಕ್ಬಿಟ್ಟು ಅಲ್ಲಿ ಓಡಾಡ್ತಕ್ಕಂಥ ಮಕ್ಕಳಿಗೆ ಹಂಚಿ. ಇದು ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಅಲರ್ಜಿ ಸಮಸ್ಯೆಗಳು, ಅಧಿಕವಾದಂಥ ಬೆನ್ನೋವಿಂದ ಒದ್ದಾಡುವಂಥದ್ದು, ಮನೇಲಿರ್ತಕ್ಕಂಥ ಸಂಕಷ್ಟಗಳು, ಒಬ್ಬರಲ್ಲೊಬ್ರಿಗೆ ಅನ್ಯೋನ್ಯತೆ ಇಲ್ದಿರ ಇರ್ತಕ್ಕಂಥದ್ದು, ಇವೆಲ್ಲವೂ ದೂರ ಆಗತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸಾಧ್ಯವಾದರೆ ಒಂದು 4 ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿನ ಪ್ರಾರ್ಥನೆ ಮಾಡಿ, ಸ್ವಾಮಿ ದೇವಸ್ಥಾನದಲ್ಲಿರ್ತಕ್ಕಂಥ ಕೇಸರಿನ, ಅಂದ್ರೆ ಆಂಜನೇಯ ಸ್ವಾಮಿ ಮೂತಿಗೆ ಹಚ್ತಾರಲ್ಲ ಕೇಸರಿ, ಆ ಕೇಸರಿ ಬಣ್ಣನ ಒಂಚೂರು ತಂದು ಮನೆಗೆ ನೀವು, ನಿಮ್ಮ ಮನೆಯವರು, ಮಕ್ಕಳಿಗೆ ಎಲ್ಲರಿಗೂ ಸಹಿತ ಕೇಸರಿ ಹಚ್ಚಿ. ಇಷ್ಟು ಮಾತ್ರ ಮಾಡಿ 4 ಶನಿವಾರ ಇದನ್ನ ಮಾಡಿ, ಖಂಡಿತ ಒಳ್ಳೇದಾಗತ್ತೆ ತಾಯಿ. ಸಮಯ ಆಯ್ತಲ್ಲಮ್ಮ. ಧನ್ಯವಾದಗಳು ವಿಜಯ್ ಅವರ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿಯವ್ರಿಗೆ ಹೇಗಿದೆ ಗುರುಜಿ ದಿನ? ಕರೆ ಮಾಡಿದವ್ರಿಗೆ ರಾಶಿ ಎಲ್ಲ ಬೇಡವೇ ಬೇಡ, ಅವ್ರಿಗೆ ನಾನು ಮಾತಾಡ್ತಾ ಇದ್ರೆ ಸಾಕಾಗ ವೈಯಕ್ತಿಕ ಸಮಸ್ಯೆ ಪರಿಹಾರ ಆಗತ್ತಲ್ಲ ಗುರುಜಿ. ಆದ್ರೆ ಸಾಕಷ್ಟು ಜನ ಕಾಯ್ತಾ ಇರ್ತಾರಲ್ಲ ರಾಶಿ ಫಲಕ್ಕೆ. ಇನ್ನ ವೃಷಭ ರಾಶಿ, ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರಯಾಣದ ವೇಳೆ ಹುಷಾರಾಗಿರಿ. ಇವತ್ತಿನ ದಿವಸ ಪ್ರಯಾಣ ಅಷ್ಟು ಸಮಂಜಸವಾದಲ್ಲ. ಹಾಗಂತ ಮನೇಲಿರ್ಲಿಕ್ಕೂ ಆಗೋದಿಲ್ಲ. ಉದ್ಯೋಗಕ್ಕಾಗಲಿ ಕೆಲಸ ಕಾರ್ಯಕ್ಕಾಗಲಿ ತಾವು ಮಾಡ್ತಾ ಇರ್ತಕ್ಕಂಥ ವೃತ್ತಿ ಧರ್ಮ ಓಡಾಡ್ಕೊಂಡೇ ಮಾಡ್ತಕ್ಕಂಥವ್ರು ಇರ್ತಾರೆ. ಕೆಲವರು ನಿಜಕ್ಕೂ ಹೇಳಬೇಕಂದ್ರೆ 2 ವೀಲರು ಸೈಕಲ್ಗಳಲ್ಲಿ ಕೆಲವು ಪದಾರ್ಥಗಳನ್ನು ಹಾಕ್ಕೊಂಡು ಜೀವನೋಪಾಯಕ್ಕಾಗಿ ಸುತ್ತಾಡ್ತಾ ಇರ್ತಾರೆ. ಅವ್ರು ಸುತ್ತಾಡ್ತಕ್ಕಂಥದ್ದು ಮೈ ಮೇಲೆ ಪ್ರಜ್ಞೆನೇ ಇರಲ್ಲ ಗಾಡಿ ಓಡಿಸ್ಬೇಕಾದ್ರೆ. ಯಾಕೆಂದರೆ ಟೈಮು, ಇಂತಹ ಟೈಮು, ಈ ಟೈಮಿಂದ ಮತ್ತೊಂದು ಟೈಮ್ ಇನ್ನೊಂದು ಕಡೆ ಸೇರಿಕೊಳ್ಳೇಬೇಕು. ಅಲ್ಲಿ ಅವರು ವ್ಯಾಪಾರ ಧರ್ಮ ಇಂಥ ವಸ್ತುಗಳಲ್ಲಿ ಸಾಗಾಣಿಕೆ ಮಾಡಲೇಬೇಕು, ಕೊಡಬೇಕು ಅವರು. ಆದರೆ ಪರಿಸ್ಥಿತಿ ಮೈ ಮೇಲೆ ಪ್ರಜ್ಞೆ ಇದ್ದರೆ ಗಾಡಿ ಓಡಿಸ್ತಾ ಇರ್ತಾರೆ. ಆ ಕಡೆ ಈ ಕಡೆ ಬರ್ತಾ ಎಡಗಡೆ ಬಲಗಡೆ ಬರ್ತಕ್ಕಂಥ 2 ವೀಲರ್ಸ್ ಆಗಲಿ 4 ವೀಲರ್ಸ್ ಆಗಲಿ ಏನೂ ಗಮನಿಸೋದಿಲ್ಲ. ಆ TVS ಅಲ್ಲೋ ಯಾವುದೋ ಸಣ್ಣ ಪುಟ್ಟ ಗಾಡಿಗಳಲ್ಲಿ ಓಡ್ತಾ ಇರ್ತಾರೆ, ಅದು ನೋಡ್ಲಿಕ್ಕಾಗಲ್ಲ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಇಂತಹ ಒಂದು ಪರಿಸ್ಥಿತಿಯಲ್ಲಿದ್ದರೆ ಸ್ವಲ್ಪ ಜೋಪಾನ. ಮೊಣಕೈಗೋ ಮೊಣಕಾಲ್ಗೋ ಪೆಟ್ಟು ಮಾಡ್ಕೊಳ್ಳೋದಾಗಲಿ ಅಥವಾ ಏನಾದ್ರು ಸಣ್ಣ ಪುಟ್ಟ ಅಚಾತುರ್ಯ ಮಾಡ್ಕೊಳ್ಳೋದು ಇವತ್ತು ನಿಮ್ಮ ರಾಶಿ ಬಲದಲ್ಲಿ ಕಾಣಿಸ್ತಾ ಇದೆ. ಜೋಪಾನ, ಆದಷ್ಟು ಜೋಪಾನವಾಗಿರಿ. ನೋಡಿ, ಆಗೋದನ್ನ ತಪ್ಪಿಸ್ಲಿಕ್ಕಾಗೋದಿಲ್ಲ. ಆದರೆ ಆಗತಕ್ಕಂಥದ್ದನ್ನು ಈಗಾಗುತ್ತೆ ಅಂತ ಗೊತ್ತಾದಾಗ ಸ್ವಲ್ಪ ಎಚ್ಚರಿಕೆ ತಂದ್ಕೊಳ್ಬಹುದು. ಆ ಎಚ್ಚರಿಕೆಯಿಂದ ಎಲ್ಲೋ ಒಂದು ಸಣ್ಣದಾದಂಥ ದೊಡ್ಡ ಆಗೋ ಪೆಟ್ಟನ್ನು ಸಣ್ಣದಾದಂಥ ರೀತಿಯಲ್ಲಿ ಅದನ್ನು ಪಾರು ಮಾಡ್ಕೊಳ್ಬಹುದು. ವೃಷಭ ರಾಶಿಯವರು ಎಷ್ಟೇ ಮನಸ್ಸಲ್ಲಿ ಏನೇ ಇದ್ರೂ ಸಹಿತ ಸಂತಸದಿಂದ ಒಂದು ದೇವಿನ ಪ್ರಾರ್ಥನೆ ಮಾಡ್ತಾ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾನರೇವದ ಮುಖ್ಯಂ ಶ್ರೀರಾಮದೂತಂ ಶಿರಸಾನುಮಾಮಿ. ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ ಅಥವಾ ಶ್ರೀರಾಮ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ 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 ರಾಮ, ಆ ರಾಮ ಅಂತಕ್ಕಂತಹ ಪದವನ್ನು, ಆ ರಾಮನಾಮವನ್ನು, ಎಷ್ಟು ಸಿಹಿಯಾಗಿರತಕ್ಕಂಥ ಈ ರಾಮನಾಮವನ್ನು ಯಾರು ವೃಷಭ ರಾಶಿಯವರು ಇವತ್ತಿನ ದಿವಸ ವೃಷಭ ರಾಶಿ, ವೃಷಭ ಲಗ್ನ, ವೃಷಭ ರಾಶಿಯಲ್ಲಿ ಜನ್ಮಿಸಿರ್ತಕ್ಕಂಥವ್ರು ಇಂತಹವರು ರಾಮಧ್ಯಾನವನ್ನು ಮಾಡೋದ್ರಿಂದ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ದಾಂಪತ್ಯದಲ್ಲಿ ಅಣ್ಣ ತಮ್ಮಂದಿರ ಹತ್ರ, ನಿಮ್ಮ ಕುಟುಂಬ ಬಂಧು ಬಾಂಧವರ ಹತ್ರ ಹಾಗೂ ನಿಮ್ಮ ಸ್ನೇಹಿತರ ಬಳಿ ಭಾಳ ಸಂತಸವನ್ನು ಹಂಚ್ಕೊಳ್ತಕ್ಕಂಥ ದಿನ. ಯಾವುದೇ ಒಂದು ವಿಚಾರ ಆದರೂ ಭಾಳ ಖುಷಿಯಾಗಿರ್ತೀರಿ, ಹ್ಯಾಪಿಯಾಗಿರ್ತೀರಿ. ತುಂಬ ದಿನಗಳ ನಂತರ ಬಹುಶಃ ನಿಮಗೆ ಇಂತಹ ಒಂದು ಸಂತೋಷ ಅಂತ ಹೇಳ್ಬೋದು. ಆದರೆ ಪಾದಗಳಲ್ಲಿರ್ತಕ್ಕಂತಹ ವ್ಯತ್ಯಾಸ, 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ, 4 ಪಾದಗಳಲ್ಲಿ ಮೊದಲೆರಡು ಪಾದಗಳಿಗೆ ಬಹಳ ಅನುಕೂಲ. ಇನ್ನುಳಿದ 2 ಪಾದಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣಬಹುದು. ಏನೇ ಆದರೂ ಮಿಥುನ ರಾಶಿಯವರಿಗೆ ಸಾಕಷ್ಟು ಅನುಕೂಲವಾದಂಥ ದಿನ, ಅದೃಷ್ಟದ ದಿನ. ಇವತ್ತು ಭೂಮಿಗೆ ಸಂಬಂಧಪಟ್ಟ ವಿಚಾರ ಮತ್ತು ಯಾವುದೇ ಒಂದು ಹೊಸ ಥರ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಿಚಾರ, ಯಾವುದೇ ಒಂದು ವಿಚಾರವಾದರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಸಾಧ್ಯವಾದರೆ ಇನ್ನೊಬ್ಬರ ಹಸಿವನ್ನು ತಿಳ್ಕೊಂಡು ಒಂದಿಷ್ಟು ಅನ್ನದಾನ ಮಾಡಿ. ಅನ್ನದಾನ ಮಹಾದಾನ. ಹಸಿವಲ್ಲಿರ್ತಕ್ಕಂಥವ್ರನ್ನ, ನೊಂದಿರ್ತಕ್ಕಂಥವ್ರನ್ನ ಅಥವಾ ನಿಮ್ಮ ಪ್ರಾಂತ್ಯದಲ್ಲಿ ಕಷ್ಟದಲ್ಲಿ ಓಡಾಡ್ತಕ್ಕಂಥವ್ರಿಗೆ ನಿಮ್ಮ ಯಥಾಶಕ್ತಿ ಏನಾದರೂ ಒಂದು ಕಿಂಚಿತ್ ದಾನ ಮಾಡೋದ್ರಿಂದ ಭಗವಂತ ನಿಮಗೆ ಮೋಸ ಮಾಡೋದಿಲ್ಲ, 1ಕ್ಕೆ 2ರಷ್ಟು ನಿಮಗೆ ಲಾಭವನ್ನೇ ಕೊಡ್ತಾನೆ.
ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳ ಒಳ್ಳೆ ದಿನ ಇವತ್ತಿನ ದಿವಸ. ಸ್ವಲ್ಪ ಶ್ರಮ ಬಿದ್ದು ನೀವು ಓದಿದ್ರೂ ಸಹಿತ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ವಿದ್ಯಾರ್ಥಿಯ ಜೀವನ ಇದು ಬಹಳ ಸುಂದರವಾಗಿರ್ತಕ್ಕಂಥದ್ದು. ಇಂಥ ಸುಂದರವಾದಂತಹ ಕ್ಷಣಗಳನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಮಿಥುನ ರಾಶಿಯವರು ಓದೋದ್ರ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ತಂದೆ ತಾಯಿಗೂ ಸಹಿತ ಒಳ್ಳೆ ಹೆಸರು ತರ್ತೀರಿ. ಒಳ್ಳೆಯದಾಗಲಿ. ಗುರುಜಿ, ಈಗ ಒಂದು ಪತ್ರವನ್ನ ನೋಡೋಣ. ವೀಕ್ಷಕರೇ, ಪತ್ರವನ್ನು ಓದೋಕ್ಕೂ ಮುನ್ನ ಈಗ ಪ್ರಾರಂಭ ಮಾಡೋಣ ಚಕ್ಷುರ್ಮತಿ ವಿಭಾಗವನ್ನ. ಆದ್ರೆ ಅದಕ್ಕೂ ಮುನ್ನ ಒಂದು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ಬಹಳಷ್ಟು ಜನ ಪತ್ರವನ್ನ ಕಳಿಸ್ತೀರಾ, ಇಡೀ ಕುಟುಂಬದ ಎಲ್ಲ ಸದಸ್ಯರ ಫೋಟೋ ಕಳಿಸ್ಬಿಡ್ತೀರಾ. ಯಾರ ಕಣ್ಣಿನ ಚಿತ್ರ ಯಾವುದು ಅಂತ ನಮಗೆ ತಿಳಿಯೋದೇ ಇಲ್ಲ. ಹಾಗಾಗಿ ನಿಮ್ಮಲ್ಲೇ ಒಂದು ಮನವರಿಕೆಯನ್ನ ಮಾಡಿಕೊಂಡು ದಯಮಾಡಿ ಯಾರಿಗೆ ಹೆಚ್ಚು ಸಮಸ್ಯೆ ಇದೆ ಅವರ ಒಂದು ಫೋಟೋ ಕಳಿಸಿ, ಜೊತೆಗೆ ಅದರ ಹಿಂದೆ ಅವರ ಹೆಸರನ್ನ ಹಾಕ್ಬಿಟ್ರೆ ತುಂಬಾ ಒಳಿತು ಅಂತ ತಿಳಿಸ್ತಾ ಬನ್ನಿ ಪ್ರಾರಂಭ ಮಾಡೋಣ ಚಕ್ಷುರ್ಮತಿ ವಿಭಾಗವನ್ನ. ಗುರುಜಿ, ಈ ಪತ್ರವನ್ನ ಆಂಧ್ರದಿಂದ ಜಯ ಅನ್ನೋರು ಕಳಿಸ್ತಾ ಇದ್ದಾರೆ. ಗುರುಜಿ, ಕಾರ್ಯಕ್ರಮ ಆಂಧ್ರದಲ್ಲೂ ಮುಟ್ಟಿದೆ. ಹಾ ಗುರುಜಿ, ಎಲ್ಲರೂ ನೋಡ್ತೀವಿ ಅಲ್ಲಿರುವಂತಹವರೆಲ್ಲರೂ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಡಾಕ್ಟರ್ ಶ್ರೀ ಆನಂದ್ ಗುರುಜಿ ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಜಿ ಕನ್ನಡ ವಾಹಿನಿಯಲ್ಲಿ ವರಮಹಾಲಕ್ಷ್ಮಿ ವ್ರತಾಚರಣೆ ಬಹಳ ಚೆನ್ನಾಗಿ ನೀವು ತೋರಿಸ್ಕೊಟ್ರಿ ಗುರುಜಿ. ನಮಗೆ ತುಂಬಾ ಖುಷಿ ಆಯ್ತು. ನೀವು ತಿಳಿಸಿದಂತೆ ನಾವು ಮನೆಯಲ್ಲಿ ಪೂಜೆಯನ್ನ ಮಾಡಿದ್ವಿ ಅಂತ ಕೂಡ ಹೇಳ್ತಿದ್ದಾರೆ. ಬಹಳ ಸಂತೋಷ ಜಯ ಅವರೇ. ಹಾಗೆ ಗುರುಜಿ, ನಾವು ಆಂಧ್ರ ಪ್ರದೇಶದಲ್ಲಿದ್ದೇವೆ. ನಾವು ದಿನ ಬೆಳಗ್ಗೆ 8ರಿಂದ 9ವರೆವರೆಗೂ ಎಲ್ಲರೂ ನಿಮ್ಮ ಕಾರ್ಯಕ್ರಮ ನೋಡಿನೇ ನಂತರ ಮುಂದಿನ ಕೆಲಸವನ್ನ ಮಾಡೋದು ಅಂತ ಬಹಳ ಅಭಿಮಾನದಿಂದ ನೋಡ್ತಿದ್ದಾರೆ. ಅವರ ತಂಗಿಯ ಕುರಿತಾಗಿ ಕೇಳಬೇಕು ಅಂತ ಹೇಳ್ತಿದ್ದಾರೆ. ಗುರುಜಿ, ತಂಗಿಗೆ ಮದುವೆ ಆಗಿಲ್ಲ, 36 ವರ್ಷ ವಯಸ್ಸು ಗುರುಜಿ. ಅವಳಿಗೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ. ಜೊತೆಗೆ ನನ್ನ ಒಂದು ವಿಷಯ ಹೇಳಬೇಕು ಗುರುಜಿ ನಿಮ್ಗೆ. ನಮ್ಮ ತಂದೆಯ ತಂಗಿ ವಿಷ ಸೇವಿಸಿ ತೀರ್ಕೊಂಡು ಹೋಗಿದ್ರಂತೆ. ನಮ್ಮ ತಂದೆಯ ಅಣ್ಣ ಸಹ ಹಾವು ಕಚ್ಚಿ ತೀರ್ಕೊಂಡಿದ್ರಂತೆ. ಇದರ ದೋಷವೇ ನಮ್ಗೆ ಕಾಡ್ತಿದ್ಯಂತೆ. ಹೌದಾ ಗುರುಜಿ? ಹಾಗೆ ನಮ್ಗೆ ಅನ್ನಿಸ್ತಾ ಇದೆ. ಆದ್ರೆ ನಾವು ಹುಟ್ಟೋಕ್ ಮುಂಚೆನೆ ಅವರು ತೀರು ಹೋಗಿದ್ರು ಅಂತ ಹೇಳ್ತಿದ್ರು. ಗುರುಜಿ, ಪತ್ರವನ್ನ ಓದಿದ್ದೆ. ಜಯ ಅನ್ನೋರು ಆಂಧ್ರದಿಂದ ಬರೆದಿರುವಂತಹ ಪತ್ರದಲ್ಲಿ ಕೇಳಿರುವಂತಹ ಪ್ರಶ್ನೆ, ಗುರುಜಿ, ಬಹುಶಃ ಇದು ಸಹಜವಾಗಿ ನಮ್ಮೆಲ್ಲರ ಗುಣ ಇದೆ ಗುರುಜಿ. ಏನಾದ್ರೂ ಮನೆಯಲ್ಲಿ ಶುಭ ಕಾರ್ಯವಾಗ್ತಿಲ್ಲ ಅಂದ್ರೆ ಹಿಂದೆ ಯಾರ್ದೋ ಶಾಪ ಇದೆಯಾ ನಮ್ಗೆ ಅಂತ ನಾವು ಅದನ್ನ ಒಂಥರ ಕಾಕತಾಳೀಯ ಅನ್ಕೊಂಡ್ಬಿಡ್ತೀವಿ ಗುರುಜಿ. ಇದು ಎಷ್ಟು ಸರಿ ಅಂತ ದಯವಿಟ್ಟು ನಮ್ಮೆಲ್ಲರ ಒಂದು ಪ್ರಶ್ನೆಗೆ ಉತ್ತರ ನೀಡ್ಬೇಕು. ಖಂಡಿತಮ್ಮ. ಅಂದ್ರೆ ಅವ್ರು ಹೇಳಿದ್ರಲ್ವಾ ಗುರುಜಿ, ನಮ್ ತಂದೆ ತಂಗಿ ತೀರ್ ಹೋಗಿದ್ರಂತೆ ವಿಷ ಕುಡಿದು, ನಮ್ ತಂದೆಯವರ ಅಣ್ಣ ಕೂಡ ಹಾವು ಕಚ್ಚಿ ಸತ್ತು ಹೋಗಿದ್ರಂತೆ. ಹಾಗಾಗಿ ದೋಷ ಏನಾದ್ರೂ ಅದು ಕ್ಯಾರಿ ಓವರ್ ಆಗಿದ್ಯಾ ಅನ್ನೋ ರೀತಿ ಕೇಳಿದ್ದಾರೆ. ಇಲ್ಲ ತಾಯಿ, ದೋಷಗಳು ಇರ್ಬೋದು, ಇಲ್ಲ ಅಂತ ನಾ ಹೇಳೋದಿಲ್ಲ. ಆದರೂ ಕೆಲವು ಪರಿಸ್ಥಿತಿ ಏನಾಗುತ್ತೆ, ಈ ಥರ ಅಕಾಲ ಮೃತ್ಯುವಿಗೆ ಈಡಾದಂತಹ ಅವ್ರು ಯಾರಾದರೂ ಮನೆ ಪರಿಸರದಲ್ಲಿದ್ದರೆ ಅವರಿಗೆ ಅವರ ಅಂತ್ಯ ಸಂಸ್ಕಾರಗಳನ್ನು ಜೊತೆಗೆ ಅವರು ವರ್ಷದಲ್ಲಿ ಬರ್ತಕ್ಕಂಥ ಶ್ರಾದ್ದ ಕರ್ಮಗಳನ್ನು ಸಮಂಜಸವಾಗಿ ಮಾಡದಿರ ಇದ್ದು ಅವರಿಗೆ ಮುಕ್ತಿ ಕಾಣಿಸ್ತಿರ ಇದ್ದರೆ ಅಂತಹ ಅವರ ಮನೆಗೆ ಶಾಪಗ್ರಸ್ತರಾಗಿ ನಿಂತ್ಕೊಂಡ್ಬಿಡ್ತಾರೆ. ಯಾವುದಾದ್ರೂ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳು ಆ ಮನೆಯಲ್ಲಿ ಬಾಧಿಸ್ತಾನೆ ಇರುತ್ತೆ, ಕಾಡ್ತಾನೆ ಇರುತ್ತೆ. ಅತಿಯಾದಂಥ ಶ್ರೀಮಂತಿಗೆ ಇದ್ರೂ ಸಹಿತ ನೆಮ್ಮದಿಯ ಬದುಕು ಆ ಮನೆಗೆ ಇರೋದಿಲ್ಲ. ವಯಸ್ಸಿಗೆ ಬಂದಂತಹ ಹೆಣ್ಮಕ್ಳು ಮನೆಯಲ್ಲಿದ್ದರೂ ಸಹಿತ ಒಂದು ವರ ಸೆಟ್ಟಾಗಿ ಮದುವೆ ಆಗೋದಿಲ್ಲ. ಅಥವಾ ಮನೆಯಲ್ಲಿರ್ತಕ್ಕಂಥವ್ರು ಕೆಲ ಋಣಬಾಧೆಗಳಿಂದ ಒದ್ದಾಡಬೇಕಾಗತ್ತೆ, ಅಥವಾ ಅನಾರೋಗ್ಯದಿಂದ ನರಳಬೇಕಾಗತ್ತೆ. ಅನಾರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು ಬರ್ತಕ್ಕಂಥ ರೋಗ ರುಜಿನಗಳಿಗೆ ಒಂದು ಸೂಕ್ತವಾದಂತಹ ರೀತಿಯ ಒಂದು ಹೆಸರಿಲ್ದಂಗೆ ಹೋಗ್ಬಿಡುತ್ತೆ. ಅಂದ್ರೆ ಯಾವ ವೈದ್ಯರ ಪರೀಕ್ಷೆ ಮಾಡಿದ್ರು ಸಹಿತ ಸಮಸ್ಯೆ ಇಂಥದ್ದೇ ಅಂತ ಯಾರೂ ಗುರುತಿಸೋಕ್ಕಾಗೋದಿಲ್ಲ. ಎಲ್ಲಕ್ಕೂ ಎಲ್ಲಾ ತರ ಮೆಡಿಸಿನ್ಸ್ ಕೊಡ್ತಿರ್ತಾರೆ, ಔಷಧಿ ಕ್ರಮಗಳಾಗ್ತಿರತ್ತೆ, ಆದ್ರೆ ಪರಿಹಾರ ಆಗೋದಿಲ್ಲ. ಈ ಪ್ರಕಾರ ಸಾಕಷ್ಟು ಮನೆಗಳಲ್ಲಿ ನಡೆಯುತ್ತೆ. ಸಾಕಷ್ಟು ಜನಗಳನ್ನು ನಾವು ನೋಡಿದ್ದೀವಿ, ಸಹಿತ ಕೇಳಿದ್ದೀವಿ, ನಡೀಬಹುದು. ಆದರೆ ಈ ಮಗುವಿನ ಕಣ್ಣರೇಖೆ ನೋಡಿದ್ರೆ ಮದುವೆ ವಿಳಂಬ ಅಂತ ಹೇಳಿದ್ದಾರೆ. ಮದುವೆಗೆ ಈಗಾಗಲೇ 1, 2, 3 ಸತ್ತಿನಾದರೂ ತುಂಬಾ ಹತ್ತತ್ರಕ್ಕೆ ಬಂದು ನಿಂತಿದೆ. ಲಗ್ನದಲ್ಲಿ ಚಂದ್ರ ಮತ್ತು ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಇವರ ಎಡಗಣ್ಣಿನ ರೇಖೆಯಲ್ಲಿ ಇಂತಹ ಒಂದು ಸಮಸ್ಯೆಗಳು ಬಹಳಷ್ಟು ಉಲ್ಬಣ ಇದೆ. ಇವರ ಬಲಗಣ್ಣಿನ ರೇಖೆ ಪ್ರಕಾರ ಮದುವೆ ವಿಳಂಬ ಅಂತ ಇದೆಯೇ ವಿನಃ ಮದುವೆ ಆಗೋದೇ ಇಲ್ಲ ಅಂತಿಲ್ಲ. ಖಂಡಿತ ಶೀಘ್ರವಾಗಿ ಮದುವೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ 11 ಮಂಗಳವಾರ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹನುಮನ ಆಶೀರ್ವಾದ ಈ ಮಗು ಬೇಕು. ಮಾರುತಿಯ ಸಾನ್ನಿಧ್ಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ 11 ಮಂಗಳವಾರ ಪೂಜೆ ಮಾಡಿಸೋದ್ರಿಂದ ಲಗ್ನದಲ್ಲಿರ್ತಕ್ಕಂತಹ ದೋಷ ದೂರ ಆಗುತ್ತೆ. ಶೀಘ್ರವಾಗಿ ಕಲ್ಯಾಣ ಯೋಗ ಅಂತಕ್ಕಂಥದ್ದು ಖಂಡಿತ ಬರುತ್ತೆ. ಅಥವಾ ಎಲ್ಲಾದರೂ ಕಲ್ಯಾಣೋತ್ಸವ ನಡೆಯುವಂತಹ ಕಡೆ ಅಲ್ಲಿ ದಾರ ಮುಹೂರ್ತದಲ್ಲಿ ಆ ಸ್ವಾಮಿಯ ದಾರೆ ಆಗ್ತಕ್ಕಂಥ ಸ್ವಾಮಿಗೆ ಹಾಕ್ತಕ್ಕಂಥ ಅಕ್ಷತೆ, ಆ ಅಕ್ಷತೆ ಇರುತ್ತಲ್ಲ, ಅದನ್ನ ಒಂದು 4 ಕಾಳಷ್ಟು ತಂದು ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಕೈನಲ್ಲಿ ಅವರ ಆಶೀರ್ವಾದ ತೆಗೆದುಕೊಳ್ಳೋದ್ರಿಂದ ಈ ಮಗುವಲ್ಲಿರ್ತಕ್ಕಂಥ ಲಗ್ನ ದೋಷ ದೂರ ಆಗುತ್ತೆ.
ಅಂತಹ ದೊಡ್ಡ ದೋಷಗಳೇನಿಲ್ಲ, ಅಂತಹ ಸಮಸ್ಯೆಗಳೇನಿಲ್ಲ. ಈಗ ಮದುವೆಗೆ ಮುಹೂರ್ತ ತುಂಬ ಸನ್ನಿಹಿತವಾಗಿರ್ತಕ್ಕಂಥದ್ದು. ಈಗ ನೀವು ಪ್ರಸ್ತುತ ಈ ಕಣ್ಣರೇಖೆಗೆ ಗುರುಬಲ ಇರ್ತಕ್ಕಂತಹದ್ದಿದೆ. ಈಗ ಪ್ರಯತ್ನ ಪಟ್ಟರೆ ಶೀಘ್ರವಾಗಿ ಕಾರ್ಯಸಿದ್ಧಿಯೂ ಆಗುತ್ತೆ. ಹಾಗೆ ನಿಮ್ಮ ಕುಟುಂಬದಲ್ಲಿ ಪಿತೃಗಳ ಶಾಪ ಏನಾದ್ರು ಇದೆಯಾ ಅಂತ ನಿಮ್ಮ ಪ್ರಶ್ನೆ ನನ್ನ ಮುಂದೆ ಇಟ್ಟಿದ್ದೀರಿ. ಖಂಡಿತ ನಿಮ್ಮ ಕಣ್ಣರೇಖೆಯಲ್ಲಿ ಆ ಸಮಸ್ಯೆಗಳು ಯಾವುದೂ ಅಲ್ಲ. ಧೈರ್ಯವಾಗಿರಿ, ತಲೆ ಕೆಡಿಸ್ಕೋಬೇಡಿ. ಹಾಗೇನಾದ್ರು ನಿಮ್ಮ ಮನಸ್ಸಲ್ಲಿ ಇದ್ದರೂ ಸಹಿತ ಕೆಲವು ಸತಿ ನಾವು ಹೇಳಿದ್ರು ನಿಮಗೆ ಧೈರ್ಯ ಬರೋದಿಲ್ಲ. ಇಂತಹ ಪರಿಸ್ಥಿತಿ ಇರೋದ್ರಿಂದ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಒಂದಿಬ್ಬರನ್ನ ಕರೆದು ಒಂದೊಂದು ಜೊತೆ ಬಟ್ಟೆ, ಜೊತೆಗೆ ಒಂದಿಷ್ಟು ತಿನ್ಲಿಕ್ಕೆ ಆಹಾರ, ಅವ್ರ ಆಶೀರ್ವಾದ ಇದೆಲ್ಲ ಕೊಟ್ಟು ಅವ್ರ ಆಶೀರ್ವಾದ ತೆಗೆದುಕೊಳ್ಳಿ. ಖಂಡಿತ ಅವರು ತೃಪ್ತಿ ಆಗ್ತಾರೆ, ಸಮಸ್ಯೆ ದೂರ ಆಗುತ್ತೆ, ಶೀಘ್ರವಾಗಿ ನಿಮಗೆ ವಿವಾಹ ಆಗುತ್ತೆ. ಒಳ್ಳೆಯದಾಗಲಿ. ಜಯ ಅವರೇ, ಧನ್ಯವಾದಗಳು ಆಂಧ್ರ ಪ್ರದೇಶದಿಂದ ನಮಗೆ ಪತ್ರವನ್ನ ಕಳಿಸಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಕರ್ಕಾಟಕ ರಾಶಿಗೆ ಹೇಗಿದೆ ಗುರುಜಿ ದಿನ? ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರ್ತಕ್ಕಂಥದ್ದು ಅಷ್ಟು ಸಮಂಜಸವಾದಲ್ಲ. ಅದರಿಂದ ಸ್ವಲ್ಪ ಮಾನಸಿಕವಾದಂತಹ ಒತ್ತಡ, ಅಂದುಕೊಂಡಂತಹ ಕೆಲಸ ಆಗದಿರೇ ಇರತಕ್ಕಂಥದ್ದು, ಸಮಸ್ಯೆಗಳಂತಕ್ಕಂಥದ್ದು ಸಾಕಷ್ಟು ಇದ್ದು ಸಮಸ್ಯೆಗಳ ಸೆರಮಾಲೆ ಸಾಕಷ್ಟು ತಂದುಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡ್ತಕ್ಕಂತಹ ಉದ್ಯೋಗಗಳು ಅಷ್ಟು ಸಮಂಜಸವಾದಲ್ಲ. ಉದ್ಯೋಗದಲ್ಲಿ ಸ್ವಲ್ಪ ಅಡಚಣೆ ಬರ್ತಕ್ಕಂಥದ್ದು, ಯಾರನ್ನ ನಂಬಿದ್ದೀರಿ ನಿಮ್ಮ ನಂಬಿಕೆಗೆ ಎಲ್ಲೋ ಒಂದು ಕಡೆ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ತೊಂದರೆ ತಾಪತ್ರೆಗಳನ್ನು ಸಾಕಷ್ಟು ತಂದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಜೋಪಾನ, ಸಮಂಜಸವಾದ ಕಾಲ ಅಲ್ಲ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಕರ್ಕಾಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಆಗಿರಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ನಿಮ್ಮ ಸ್ವಂತ ಜ್ಞಾನದಿಂದ ಯಾರೊಬ್ಬರನ್ನು ಮಾತಾಡದಿರ ಸ್ವಂತವಾಗಿ ನೀವು ಆಲೋಚನೆ ಮಾಡಿ ಕಾರ್ಯಸಿದ್ಧಿ ಮಾಡಿಕೊಂಡ್ರೆ ಸಾಕಷ್ಟು ಲಾಭ. ಹಾಗೆ ವಿದ್ಯಾರ್ಥಿಗಳು ನಿಮ್ಮ ಕೆಲಸನ, ನಿಮ್ಮ ವಿದ್ಯಾರ್ಥಿಯ ಜೀವನನ ಸುಂದರವಾಗಿ ಇಟ್ಕೊಂಡು ಶ್ರಮದಿಂದ ಕ್ರಮದಿಂದ ಓದಿ ಅದರಲ್ಲಿ ಗುರುಗಳ ಒಂದು ಆಶೀರ್ವಾದ ತೆಗೆದುಕೊಳ್ಳೋದಕ್ಕೂ ಬಹಳ ಒಳ್ಳೆಯ ಕಾಲ. ಇವತ್ತಿನ ದಿವಸ ಸಾಧ್ಯವಾದರೆ 2 ಬಿಲ್ವಪತ್ರೆ ಆಗಲಿ ಅಥವಾ ತುಳಸಿ ದಳ ಆಗಲಿ ನಿಮ್ಮ ಮನೆದೇವರ ಫೋಟೋ ಮೇಲೆ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ಮತ್ತಷ್ಟು ಅನುಕೂಲ. ಜೊತೆಗೆ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ 20 ನಿಮಿಷದೊಳಗೆ, 12ರಿಂದ 1 ಗಂಟೆ 20 ನಿಮಿಷದೊಳಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವಾಗಲಿ ಅಥವಾ ಏನಾದರೂ ತಿನ್ನಲಿಕ್ಕೆ ಒಂದಿಷ್ಟು ಪದಾರ್ಥಗಳನ್ನು ಸಣ್ಣ ಸಣ್ಣ ಮಕ್ಕಳಿಗೆ ಹಂಚೋದ್ರಿಂದ ಸಿಂಹರಾಶಿಯವರಿಗೆ ಇವತ್ತು ಸಾಕಷ್ಟು ಲಾಭ ಅಂತ ಹೇಳ್ಬೋದು. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಅಧಿಕವಾದಂತಹ ಮೈಕೈ ನೋವು, ಮನಸ್ಥಿತಿ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಏನೋ ಒಂದು ತರಹ ಬಾಧೆ ಅನುಭವಿಸುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಂಥ ಬಾಧೆ ಆಗಿರ್ಬೋದು, ಅಥವಾ ನಿಮ್ಮ ಆತ್ಮೀಯರು, ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು, ಕುಟುಂಬ ವರ್ಗದ ಜನ ಯಾರೊಬ್ಬರು ಆಡೋ ಮಾತನ್ನು ಸಹಿತ ಸಣ್ಣ ಸಣ್ಣ ಮಾತನ್ನು ತುಂಬ ದೊಡ್ಡದಾಗಿ ತಲೆ ಕೆಡಿಸ್ಕೊಳ್ತೀರಿ. ಹಾಗೆ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ವೃತ್ತಿಯ ಒಂದು ಅನುಕೂಲಗಳನ್ನು ಪಡೆಯಬೇಕೇ ವಿನಃ ಅದರಿಂದ ಅನಾನುಕೂಲ ತಂದುಕೊಳ್ಳಬಾರದು. ಇವತ್ತಿನ ದಿವಸ ನೀವೇನೇ ಮಾಡೋದಕ್ಕೋದ್ರೂ ವ್ಯತ್ಯಾಸಗಳಿದೆ, ಸಮಾಧಾನ ಇಲ್ಲಂಥ ರೀತಿಯಲ್ಲಿದೆ. ಹಾಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಅಡ್ಡಿ ಆತಂಕ ಇದೆ. ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲೂ ಲಾಸನ್ನು ಕಾಣಬೇಕಾಗತ್ತೆ. ಜೋಪಾನ, ಇಂತಹ ಸಮಯಗಳಿಂದ ನೀವು ದೂರ ಇದ್ದು ಇಂತಹ ತೊಂದರೆಗಳಿಂದ ದೂರ ಆಗಬೇಕಾದ್ರೆ ನೀವು ಇವತ್ತಿನ ದಿವಸ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಅಥವಾ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಸುದರ್ಶನ ಮಂತ್ರವನ್ನು ಪಠನೆ ಮಾಡಿದ್ದೆ ಆದರೆ ಇಂತಹ ಸಮಸ್ಯೆಗಳಿಂದ ಹೊರಬೀಳ್ಬೋದು. ಸುದರ್ಶನ ಮಂತ್ರ ಪ್ರತಿಯೊಬ್ಬರ ಜೀವನಕ್ಕೂ ಒಂದು ಬೆಳಕನ್ನು ತಂದುಕೊಡ್ತಕ್ಕಂಥದ್ದು. ಸುದರ್ಶನ ಮಂತ್ರವನ್ನು ಹೇಳ್ಕೊಳ್ಳಿ. ಖಂಡಿತ ಇವತ್ತು ಕನ್ಯಾ ರಾಶಿಯವರು ನಿಮಗಿರ್ತಕ್ಕಂಥ ಸಮಸ್ಯೆಗಳಿಂದ ಹೊರಗಡೆ ಬನ್ನಿ. ಇನ್ನು ಉಳಿದಂಥ ರಾಶಿಗಳನ್ನ ಮುಂದೆ ನೋಡ್ತಾ ಹೋಗೋಣ. ಖಂಡಿತ ಗುರುಜಿ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಶೋಭಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾಮ? ಬ್ಯಾಂಗ್ಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಶೋಭಾ ಅವ್ರೆ? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಯಜಮಾನ್ರು, ನಾನು ಮದ್ವೆ ಆಗಿದ್ 3 ವರ್ಷ ಆಯ್ತು ಗುರುಜಿ. ಮತ್ತೆ ನಮ್ಮ ಯಜಮಾನ್ರು ಇನ್ನೊಂದು ಮದ್ವೆ ಆಗಿದ್ದಾರೆ. ಏನಮ್ಮ, 3 ವರ್ಷದಲ್ಲೇ ಇಂತಹ ಕೆಲಸ ಮತ್ತೊಂದು ಆಗಿದೆಯಾ ಅಥವಾ ಮೊದಲೇ ಇದ್ರ ಪ್ರಯತ್ನ ಇತ್ತು, ಮೊದಲೇ ಇದನ್ನ ಮಾಡ್ಕೊಂಡಿದ್ದಾರ? ಗೊತ್ತಿಲ್ಲ ಗುರುಜಿ, ಇವಾಗ ಮಾಡ್ಕೊಂಡಿರೋದು ಗುರುಜಿ. ಇದಕ್ಕೆ ನಿಮ್ಮ ಒಪ್ಪಿಗೆ ಕೊಟ್ರ? ಹಲೋ ಹಲೋ ಹಲೋ, ಕೇಳಿಸ್ತದೆಯಾ ನಮ್ಮ ಧ್ವನಿ ತಮ್ಗೆ? ಮಾತಾಡಿ ಮೇಡಮ್. ಹೇಳಿ ಮೇಡಮ್. ದಯವಿಟ್ಟು ಟಿವಿ ನೋಡ್ಬೇಡಿ ಮಾ, ಕರೆ ಕಟ್ ಆಗ್ಬಿಡುತ್ತೆ. ಮಾತಾಡಿ, ಗುರುಜಿ ಮಾತಾಡಿಸ್ತಾ ಇದಾರೆ. ಹಲೋ ಗುರುಜಿ. ಅಮ್ಮ, ನಿಮ್ಮ ಒಪ್ಪಿಗೆ ಕೊಟ್ಟು ಮದುವೆ ಮಾಡಿಸಿದ್ದೀರಾ? ಸರ್ ಹೇಳಿ ಗುರುಜಿ. ನೀವು ಒಪ್ಕೊಂಡಿದ್ದೀರಮ್ಮ? ಮದುವೆ ಆಗಿದೆ ನಿಮ್ಗೆ ಹೇಗೆ ಗೊತ್ತು? ಈಗ ಗೊತ್ತಾಗಿದೆ ಗುರುಜಿ, ಹೇಳಿದ್ರು ಅವರು. ನಿಮ್ಮ ಮನೆಯವರೇ ಹೇಳಿದ್ರಾ? ಹಾ ಹೌದು ಗುರುಜಿ.
ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಗುರುಜಿ. ನನ್ನ ಜೊತೆನೂ ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ, ಮನೆಗೂ ಬರ್ತಾ ಇಲ್ಲ ಗುರುಜಿ. ನಮ್ಮ ತಂದೆ ಇಲ್ಲ, ತಾಯಿ ಕಡೆಗೂ ಹೋಗಕ್ಕಾಗ್ತಾ ಇಲ್ಲ ಗುರುಜಿ. ಇಂಥ ಸಮಯದಲ್ಲಿ ತಾಯಿ ಮನೆಗೆ ಹೋಗೋದಲ್ಲಮ್ಮ, ಇಲ್ಲಿದ್ದು ಯಾವ ತೀರ್ಮಾನ ತಗೋಬೇಕು, ಯಾವ ಕ್ರಮದಲ್ಲಿ ಆಚರಣೆ ಮಾಡಬೇಕು, ಇರ್ತಕ್ಕಂಥ ಈ ಸಮಸ್ಯೆಯಿಂದ ಹೇಗೆ ಅದನ್ನು ಹೊರಗಡೆ ತರ್ಕೋಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಇಂಥ ಸಮಯದಲ್ಲಿ ಹೆಣ್ಮಕ್ಳು ತವ್ರ ಮನೆಗೆ ಹೋಗಿ ಸೇರ್ಕೊಳ್ಳೋದಲ್ಲ. ಗುರುಜಿ ಯಾಕೆ ಇದನ್ನ ಇಷ್ಟೊಂದು ದೂರಕ್ಕೆ ಯಾಕೆ ಬಿಟ್ರಿ ನೀವು? ಅವ್ರು ಮದುವೆ ಆಗೋ ತನಕ ನಿಮ್ಮ ಆಲೋಚನೆ ಮಧ್ಯದಲ್ಲಿ ಗೊತ್ತಿರ್ಲಿಲ್ವಮ್ಮ? ಇಲ್ಲ ಗುರುಜಿ. ಏನ್ ಕೆಲಸ ಮಾಡ್ತಾರೆ ತಾಯಿ ಯಜಮಾನ್ರು? ಅವರು ಗಾಡಿ ಓಡಿಸ್ತಾರೆ ಗುರುಜಿ, ಟೂರ್ಸ್. ಏನ್ ಹೇಳ್ತಾರೆ ಕೇಳಿದ್ರೆ? ಯಾಕೆ ಈ ತರ ಮಾಡಿದಿರಿ ಅಂದ್ರೆ ಏನ್ ಹೇಳ್ತಾ ಇದಾರೆ? ಏನು ಮಾತನೇ ಆಡಲ್ಲ ಗುರುಜಿ. ಏನ್ ವಿಚಿತ್ರ ಜೀವನ. ನನ್ಗಂತೂ ನೆಮ್ಮದಿ ಇಲ್ಲ ಗುರುಜಿ. ಮನೆಯಲ್ಲಿ ಕೆಲಸ ಕೂಡ ಮಾಡಕ್ಕಾಗಲ್ಲ ಗುರುಜಿ. ಹೆಣ್ಣು ಏನೇನ್ ಬೇಕಾದ್ರೂ ಹಂಚ್ಕೋಬಲ್ಲಮ್ಮ. ಈ ವಿಚಾರದಲ್ಲಿ ಬಂದಾಗ ಯಾವ ಹೆಣ್ಣು ಸಹಿತ ಎಂಥ ಮೂರ್ಖ ಹೆಣ್ಣು, ಅವಳು ಕೈಲಾಗ್ದಿದ್ದವಳಾದ್ರೂ ಸಹಿತ ನನ್ನ ಗಂಡ ನನಗೆ ಸ್ವಂತ ಅಂತ ಆಲೋಚನೆ ಮಾಡ್ತಾಳೆ ವಿನಃ ಈ ಜಾಗನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ತಾಯಿ. ನಿನ್ನ ಕಷ್ಟ ನನಗೆ ಅರ್ಥ ಆಗತ್ತಮ್ಮ. ಆದರೆ ಮಗು, ನೀನು ಈ ವಿಚಾರನ ಖಂಡಿಸಿ ಅದನ್ನ ಸ್ವಲ್ಪ ಯಾಕೆ ಈ ಥರ ಮಾಡಿದ್ರಿ ಅಂತ ಹೇಳಿ ಕೇಳ್ಕೊಂಡು, ಅಥವಾ ನಿನಗೆ ಆಪೋಸಿಟ್ ಬಂದಿರತಕ್ಕಂಥ ಹೆಣ್ಣು ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಅಂದಲ್ಲಮ್ಮ, ಆ ಹೆಣ್ಣನ್ನ ಎಲ್ಲಿ ಬೇರೆ ಕಡೆ ಇಟ್ಟಿದ್ದಾರೆ ಅಥವಾ ಅವಳು ಮನೆಗೆ ತಂದು ಇಟ್ಕೊಂಡಿದ್ದಾರಾ? ಇಲ್ಲ ಗುರುಜಿ, ಸಪ್ರೇಟ್ ಆಗಿ ಮನೆ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನಿಮ್ಮ ಅತ್ತೆ ಮಾವ ಇಲ್ವಾ? ಇಲ್ಲ ಗುರುಜಿ, ಅತ್ತೆ ಇದ್ದಾರೆ, ಊರಲ್ಲಿ ಇದ್ದಾರೆ. ಬಟ್ ನಮ್ದು ಲವ್ ಮ್ಯಾರೇಜ್ ಆಗಿದ್ದು. ಅದು ಇಲ್ಲಿ ವ್ಯತ್ಯಾಸ. ಈಗ ಯಾರಿಂದ ಹೋಗಿ ನೀನು ಪರ್ಮಿಷನ್ ಕೇಳಲಿಕ್ಕಾಗಲ್ಲ, ಯಾರ ಸಹಾಯ ಕೇಳಲಿಕ್ಕೆ ಆಗುದಿಲ್ಲ. ಇವ್ರು ಆಡ್ದಾಟ. ಇವತ್ತು 2 ಆಯ್ತು, ನಾಳೆ ಇನ್ನೊಂದು ಮಾಡ್ಕೊಂಬಂದು ಕೂತ್ಕೊಂಡ್ರು ನೀನು ಕೇಳೋಂಗಿಲ್ಲ. ಯಾಕೆಂದ್ರೆ ಪರಿಸ್ಥಿತಿ, ನೀನು ಯಾರ ಸಹಾಯ ಇದ್ದಾರಮ್ಮ? ಈಗ ತಂದೆ ಇಲ್ಲ ಅಂತ ಹೇಳ್ತಾ ಇದೆಯಾ. ತಾಯಿ ಹತ್ರ ಈ ವಿಚಾರ ಹೇಳಿ ಆಯಮ್ಮನ ಮನಸ್ಸನ್ನು ವಹಿಸಿ ಇನ್ನಷ್ಟು ನೋವು ತಿನ್ನೋದಾಗತ್ತೆ ಅಂತ ಒಂದು ಅಂಜಿಕೆ ಇದೆ ಗುರುಜಿ. ಅದಕ್ಕೆ ನಾನು ಯಾರಿಗೂ ಏನು ಹೇಳ್ಕೊಂಡಿಲ್ಲ ಗುರುಜಿ. ನನ್ನಿಂದ ಬೇರೆಯವ್ರಿಗೆ ಯಾಕೆ ಗುರುಜಿ ತೊಂದ್ರೆ ಅಲ್ಲಮ್ಮ. ಈಗ ನಿನ್ನ ರಕ್ಷಣೆ ಬೇಕಲ್ಲ ತಾಯಿ. ನಿನಗೆ ಅಣ್ಣ ತಮ್ಮಂದ್ರೆ ಯಾರು ಇಲ್ವಮ್ಮ? ಇಲ್ಲ ಗುರುಜಿ, ತಮ್ಮ ಇದ್ದಾನೆ, ಬಟ್ ಅಷ್ಟೇನು ಅವ್ರಿಗೆ ಬುದ್ಧಿ ಇಲ್ಲ ಗುರುಜಿ. ಎಂಥ ಕಷ್ಟ ಅನುಭವಿಸ್ತಾ ಇದೆಯಾ ತಾಯಿ ನೀನು? ಒಂದು ಕೆಲಸ ಮಾಡಮ್ಮ, ನಿಮ್ಮ ಮನೆಯವ್ರನ್ನೇ ಒಂದು ಸಮ ಕೂಡಿಸ್ಕೊಂಡು, ನೀವು ಮಾಡ್ತಿರೋ ತಪ್ಪು, ಇಂಥ ತಪ್ಪು ಮಾಡಬೇಡಿ, ಇದು ಯಾವಾಗ ಪ್ರಾರಂಭ ಆಯಿತು ಅದನ್ನು ಕೇಳ್ಕೊ. ಯಾಕೆಂದರೆ ಇವರು ಮೊದಲಿಂದನೂ ಹಳೇದಾಗಿ ಇಟ್ಕೊಂಡು ಬಂದು ಅಲ್ಲಿ ಸಮಸ್ಯೆ ಅಂತ ಬಂದಾಗ ಅಲ್ಲಿ ತಾಳಿ ಕಟ್ಟಿದಾರ, ಅದು ಒಂದು ಚಿಂತನೆ ಮಾಡಬೇಕು. ಯಾಕೆಂದರೆ ಹೆಣ್ಣು ಮಕ್ಕಳ ಮನಸ್ಸಿದೆಲ್ಲ ಭಾರಿ ಕಷ್ಟ ತಾಯಿ. ಇದು ನಿನ್ನ ಪರಿಸ್ಥಿತಿಗೆ ಸೂಕ್ತವಾದಂತಹ ಏನು ಉತ್ತರ ಕೊಡೋದೋ ಇಲ್ಲ ಒಂಥರ ಕಷ್ಟಕರವಾಗ್ತಾ ಇದೆ. ಯಾಕೆಂದರೆ ಇದು ಬರೀ ಇನ್ನು 3 ವರ್ಷ ಮಾತ್ರ ಅಂತ ಹೇಳ್ತಾ ಇದೆಯಾ. ಏನಾದ್ರು ಜೋರಾಗಿ ಮಾತಾಡಿದ್ರೆ ಆ ಮನುಷ್ಯ ಪಟ್ಟಂತ ಇಲ್ಲಿ ಬಿಟ್ಟು ನೀನು ಆ ಕಡೆ ಹೋದ್ರೆ ನಿನಗೆ ಈ ಕಡೆ ತವ್ರ ಮನೆಯೂ ಇಲ್ಲ, ಈ ಕಡೆ ಗಂಡನ ಮನೆ ಇಲ್ದಂಗೆ ಆಗುತ್ತೆ. ಶೋಭಾ ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಹಲೋ, ಲೈನ್ ನಲ್ಲಿ ಇದ್ದೀರಾ ಅಮ್ಮ? ಹೌದು ಮೇಡಮ್. ಗುರುಜಿ, ಇದನ್ ಮಧ್ಯೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ಪ್ರೀತಿಸಿ ಮದ್ವೆ ಆಗ್ತಾರೆ, ಅಪ್ಪ ಅಮ್ಮನ ಅಪ್ಪಣೆಯನ್ನ ಪಡೆಯೋದಿಲ್ಲ, ಅಥವಾ ಅವರು ಮದ್ವೆ ಮಾಡಿದ್ರು ಕೂಡ ಇವರಿಬ್ಬರ ಮೇಲೆ ಇರುತ್ತೆ ಹೊಣೆ, ಸಂಸಾರದ ಒಂದು ಭಾರ. ಆದ್ರೆ ಪ್ರೀತಿ ಪವಿತ್ರ ಅಂತ ಹೇಳ್ತಾರೆ. ಈ ತರ ಮೋಸ ಮಾಡಿದವ್ರಿಗೆ ಏನ್ ಹೇಳ್ಬೇಕು? ಪ್ರೀತಿಸೋ ಎಲ್ಲರಿಗೂ ಇದೊಂದು ಪಾಠ ಅಂತ ನಾನು ಅನ್ಕೊಳ್ತೀನಿ, ಅಲ್ವೇ ಗುರುಜಿ? ಖಂಡಿತಮ್ಮ. ಆ ಪ್ರೀತಿಯ 4 ದಿನದ ಆ ಕ್ಷಣಗಳ ಮುತ್ತು ಇರುತ್ತಲ್ಲ ತಾಯಿ, ಆ ಮುತ್ತಿನ ಮಾತುಗಳು ಆಗ ಮಾತ್ರನೇ ಮಧುರ ಆಗ್ತಕ್ಕಂಥದ್ದು. ಅದಾದ ನಂತರ ಪಡ್ತಕ್ಕಂಥದ್ದು ಸಾಕಷ್ಟು ಹಣೆಬಾರ ಕೆಡ್ತಕ್ಕಂಥದ್ದೇ. ಆ 4-6 ದಿವಸದ ಆ ಪ್ರೀತಿಯ ಮುತ್ತಿನ ಮಾತುಗಳನ್ನು ಕೇಳಿ ಈ ಥರ ತಲೆಬೊಗ್ಸಿ ಹೆಣ್ಣು ಮಕ್ಕಳು ಆಗಲಿ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇಬ್ಬರಲ್ಲೂ ಬರ್ತಕ್ಕಂಥ ಸಮಸ್ಯೆ ಇದು. ಕೈ ಸೇರ್ಸರೆ ಚಪ್ಪಾಳೆ ಹೊಡಿತಕ್ಕಂಥದ್ದು, ಶಬ್ದ ಬರ್ತಕ್ಕಂಥದ್ದು ಬರೀ ಒಂದು ಕಡೆ ತಪ್ಪಲ್ಲ ಇದು. ಮಗು, ಈಗ ನೀನು ಮಾಡಬೇಕಾಗಿರ್ತಕ್ಕಂಥದ್ದು ಒಂದೇ ತೀರ್ಮಾನ. ನಿಮ್ಮ ಅತ್ತೆಯವ್ರನ್ನ ಮತ್ತು ನಿಮ್ಮ ಯಜಮಾನರನ್ನ ಇಬ್ಬರನ್ನೂ ನಿಲ್ಲಿಸ್ಕೊಂಡು ಕೇಳಬೇಕಾದ್ದು. ನಿಮ್ಮ ಅತ್ತೆಯವ್ರನ್ನ ಸಹಾಯಕ್ಕೆ ತಂದ್ಕೊಂಡು, ನೋಡಮ್ಮ ನನಗೆ ಈ ಥರ ಅನ್ಯಾಯ ಮಾಡಿದ್ದಾರೆ ಇವರು, ಇವ್ರನ್ನ ನೀನೇ ನಿಲ್ಲಿಸಿ ಮಾತಾಡು ಅಂತ ಕೇಳಬೇಕು. 2ನೇದು, ಆ ಹುಡುಗಿ ಯಾರು ಮದುವೆ ಆಗಿದ್ದಾರೆ ಅಂತ ಹೇಳ್ತಿದ್ಯಲ್ಲ, ಆ ಹೆಣ್ಣುಮಗಳನ್ನ ನೀನು ಮಾತಾಡಬೇಕು. ತನ್ನದೇ ಆದಂಥ ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಈ ಸಂಸಾರದಲ್ಲಿ ನೀನು ಮಧ್ಯ ಪ್ರವೇಶ ಮಾಡಿ ನನ್ನ ಜೀವನ ಹಾಳು ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ನೀನು ಭಾಳ ಗಟ್ಟಿಯಾಗಿ ತೂಕವಾಗಿ ಮಾತಾಡಬೇಕು. ಇಲ್ಲಿ ನೀನು ಮಾತಾಡಿದಷ್ಟು ಸಮಾಧಾನ ರೀತಿಯಲ್ಲಿ ಅಲ್ಲಿ ಮಾತಾಡಿದ್ರೆ ನಿನಗಿನ್ನ ಮುಂಚೆ ನಾನು ಬಂದಿದ್ದೆ ಅಂತ ಹೇಳ್ಬಿಡ್ತಾಳ ತಾಯಿ. ಆಯ್ತಮ್ಮ, ನೀನು ಸ್ವಲ್ಪ ಧೈರ್ಯ ತಂದ್ಕೋಬೇಕಮ್ಮ. ಮತ್ತೆ ಗುರುಜಿ, ನೀನು ಧೈರ್ಯ ತಂದುಕೊಂಡು ಈ ಪ್ರಕಾರ ಮಾಡು. ಜೊತೆಗೆ ಯಾರನ್ನಾರು 4 ಜನ ಸಹಾಯ ತೆಗೆದುಕೋ ಈ ವಿಚಾರದಲ್ಲಿ. ಯಾಕೆಂದ್ರೆ ದುಡುಕಿ ತೀರ್ಮಾನ ತೆಗೆದುಕೊಳ್ಳೋಕೆ ಹೋಗಬೇಡ. ಆದರೆ ಯಾರೊಬ್ಬರು ಮಾತಾಡಬೇಕಾದ್ರು, ಯಾರೊಬ್ಬರು ಸಹಾಯ ತೆಗೆದುಕೋಬೇಕಾದ್ರೂ ಸಹಾಯ ಮಾಡೋಂಥವ್ರು ಯಾರು ಹೇಗಿದ್ದಾರೆ ಅನ್ನೋದನ್ನು ಚಿಂತನೆ ಮಾಡಿ ಸಹಾಯ ತಗೋ. ಆಮೇಲೆ ದುಡುಕಿ ಅದೇನೋ ಹೇಳ್ತಾರಲ್ಲ, ಮತ್ತೊಂದು ಕಡೆ ಎಲ್ಲ ಹಳದಲ್ಲಿ ಬೀಳೋ ಥರ ಕೆಲಸ ಮಾಡ್ಕೊಳಕ್ಕೆ ಹೋಗಬೇಡ. ಸಾಧ್ಯವಾದಷ್ಟು ನಿಮ್ಮ ಮನೆಯವ್ರನ್ನೇ ಕೂಡಿಸ್ಕೊಂಡು ನೀವು ಮಾತಿರ್ತಕ್ಕಂಥ ತಪ್ಪು, ನಾನು ನಿಮ್ಮನ್ನು ನಂಬಿ ಬಂದಿದ್ದೇನೆ, ಯಾಕೆ ನನ್ನ ಜೀವನಕ್ಕೆ ಈ ಥರ ತೊಂದರೆ ಕೊಡ್ತೀರಿ ಅಂತ ಸಮಾಧಾನವಾಗಿ ಮಾತಾಡಮ್ಮ. ಹಲೋ ಹಲೋ
ಹಲೋ, ಕೇಳಿಸ್ತಾ ಇದೆಯಮ್ಮ? ಹಲೋ ಶುಭ ಅವರೇ, ನೀವೇನಾದ್ರೂ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ರೆ ಗುರೂಜಿಯವರು ಹೇಳಿದಂತಹ ಮಾಹಿತಿನ ದಯವಿಟ್ಟು ಮನಸ್ಸಲ್ಲಿ ಹಾಕೊಳ್ಳಿ. ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಸಂದರ್ಭದಲ್ಲಿ ಎದೆಗುಂದಬೇಡಿ ಅಂತ ಗುರೂಜಿಯವರು ಹೇಳಿದ್ದಾರೆ. ದಿಟ್ಟತನದಿಂದ ಮುನ್ನುಗ್ಗಿ ಅಂತ ಕೂಡ ಹೇಳಿದ್ದಾರೆ. ಖಂಡಿತವಾಗ್ಲೂ ಇದು ಮರುಪ್ರಸಾರವಾಗುತ್ತೆ ಸಂಜೆ 6 ಗಂಟೆಗೆ ಮಹರ್ಷಿ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ. ಖಂಡಿತ ನೀವು ಅಲ್ಲಿ ಕೂಡ ನೋಡಬಹುದು. ಗುರುಜಿ ಏನಾದ್ರೂ ಅನುಷ್ಠಾನ ಏನಾದ್ರೂ ಮಾಡ್ಕೊಳ್ಬೇಕಾ ಅನ್ನೋದು ಅವ್ರ ಮನಸ್ಸಿನ ಮಾತಾಗಿತ್ತು ಅನ್ಸತ್ತೆ. ತಾಯಿ, ಈ ವಿಚಾರದಲ್ಲಿ ಅನುಷ್ಠಾನಗೊಳ್ಳೋದಕ್ಕಿಂತ ಮನಸ್ಸಲ್ಲಿ ಒಂದು ಧೈರ್ಯ ತುಂಬಿಕೊಂಡು ತಾನು ನನ್ನ ಸಂಸಾರ ನಾನು ಉಳಿಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೊಡೆದಾಡಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇದರ ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥದ್ದು ಆಂಜನೇಯ ಸ್ವಾಮಿನೇ ಪ್ರಾರ್ಥನೆ ಮಾಡಬೇಕು. ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಗೆ ಒಂದು 35 ರೂಪಾಯಿ ಮೀಸಲು ತೆಗೆದಿಟ್ಟು, ಭಗವಂತ ನನ್ನ ಸಂಸಾರ ಉಳಿಸಪ್ಪ, ನನ್ನ ಸಂಸಾರ ಕಾಪಾಡು ತಂದೆ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಮಾರುತಿ ಆಶೀರ್ವಾದ ತೆಗೆದುಕೊಂಡು ಈ ಕೆಲಸ ಪ್ರಾರಂಭಿಸಲಿ, ಖಂಡಿತ ಅನುಕೂಲ ಆಗುತ್ತೆ. ಆದರೂ ಯಾರೊಬ್ಬರಾದ್ರೂ ಸಹಿತ ಚೆನ್ನಾಗಿರ್ತಕ್ಕಂಥ ಸಂಸಾರದಲ್ಲಿ ಹುಳಿ ಹಿಂಡುವಂಥ ಕೆಲಸ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇಬ್ಬರೂ ಮಾಡಬಾರ್ದು. ಯಾಕೆಂದರೆ ಯಾರೊಬ್ಬರು ಮಾಡಿದ್ರು ಅದು ವ್ಯತ್ಯಾಸನೇ. ಇಲ್ಲಿ ಹೆಣ್ಣಿಗೆ ಮೋಸ ಆಗಿದೆ, ಇನ್ನು ಸಾಕಷ್ಟು ಕಡೆ ಕೆಲವು ಕಡೆ ಗಂಡಿಗೆ ಮೋಸ ಆಗುತ್ತೆ. ಈ ಥರ ಹೆಣ್ಣು ಗಂಡರ ಮಧ್ಯದಲ್ಲಿ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಯಾರೊಬ್ಬರು ಪ್ರವೇಶ ಆಗಬಾರ್ದು, ಪ್ರವೇಶ ಮಾಡಬಾರ್ದು ಅಂತಕ್ಕಂಥದ್ದೇ ಇವತ್ತು ನಾನು ತಿಳಿಸ್ತಾ ಇರ್ತಕ್ಕಂಥ ವಿಧಾನ. ಖಂಡಿತ ಗುರುಜಿ, ಖಂಡಿತ. ಶುಭ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಒಳ್ಳೇದಾಗ್ಲಿ ಅಂತ ನಾವು ಕೂಡ ಪ್ರಾರ್ಥಿಸ್ತೇವೆ ನಿಮ್ಗಾಗಿ. ಗುರುಜಿ, ಈಗ ಮುಂದಿನ ರಾಶಿ ತುಲಾ ರಾಶಿಗೆ ಹೇಗಿದೆ ಗುರುಜಿ ದಿನ? ಖಂಡಿತಮ್ಮ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆಗಳಂತಕ್ಕಂಥದ್ದು ಸಾಕಷ್ಟಿದೆ. ಆ ಸಮಸ್ಯೆಗಳು ಹೇಗೆ, ಯಾವಾಗ, ಯಾವ ಥರ ಬರುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ. ತಾವು ಉದ್ಯೋಗಕ್ಕೆ ಹೊರಡುವಾಗ ದಾರಿ ಮಧ್ಯದಲ್ಲಿ ಆಗ್ಬೋದು, ಅಥವಾ ಉದ್ಯೋಗಕ್ಕೆ ಹೊರಟ್ರೆ ಅಲ್ಲಿ ತೊಂದರೆ ತಾಪತ್ರೆಗಳು ಎದುರಾಗ್ಬೋದು. ಮನಸ್ಸು ನೆಮ್ಮದಿ ಇಲ್ದಿರ ಮನಸ್ಸಲ್ಲಿ ಸಾಕಷ್ಟು ಚಂಚಲತೆ ಉಂಟಾಗ್ಬೋದು. ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ ಬೇಕು. ಯಾಕೆಂದರೆ ಅಂಗೈಲಿರ್ತಕ್ಕಂಥ ವಸ್ತುಗಳನ್ನು ಕಳ್ಕೊಳ್ಳುವಂತಹದ್ದು ಸಾಕಷ್ಟು ಕಂಡು ಬರುತ್ತೆ. ಇವತ್ತು ನೀವೇನೇ ಅಂದುಕೊಂಡ್ರೂ, ಯಾವುದೇ ಕೆಲಸ ಕಾರ್ಯ ಆದರೂ ಅದರಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನೇ ನೋಡ್ತೀರಿ. ಮನಸ್ಸು ನೆಮ್ಮದಿಲ್ಲದಂಥ ರೀತಿ ನಿಮ್ಮ ಬದುಕು. ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಆಂಜನೇಯ ಸ್ವಾಮಿನೂ ಮತ್ತು ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ನಿಮ್ಮ ಪರಿಸರದಲ್ಲಿ ಒಂದು ಚಿಟಿಕೆಯಷ್ಟು ಕಡಲೆಕಾಳನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಕಡಲೆಕಾಳನ್ನು ಹಸಿರು ಗಿಡದ ಮೇಲೆ ಹಾಕಿ ನಂತರ ಆಚೆಗೆ ಹೊರಡಿ. ಸ್ವಲ್ಪ ಮಟ್ಟಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಆದರೂ ತುಲಾರಾಶಿಯವರು ಇವತ್ತಿನ ದಿವಸ ರಾಮಧ್ಯಾನ ಬಹಳ ವಿಶೇಷ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ಪ್ರಕಾರವಾಗಿ ರಾಮಮಂತ್ರವನ್ನು ಪಠನೆ ಮಾಡಿ ಇಷ್ಟಾರ್ಥ ಸಿದ್ಧಿಸ್ಕೊಳ್ಳಿ. ಹಾಗೆ ಗುರುಜಿಯವರು ಮುಂದಿನ ರಾಶಿ ಕುರಿತಾಗಿ ತಿಳಿಸ್ಕೊಡೋಕ್ಕೂ ಮುನ್ನ ಇವತ್ತು ಸಂಜೆ ಬರ್ತಾ ಇದ್ದಾರೆ ಮಂಡ್ಯಗೆ. ಆಗ್ಲೇ ಹೇಳ್ತಾ ಇದ್ದೆ ಅಲ್ವಾ, ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಪೂಜ್ಯ ಶ್ರೀ ಶ್ರೀ ಅನಂತಕುಮಾರ ಸ್ವಾಮೀಜಿಯವರ 77ನೇ ವರ್ಷದ ಜನ್ಮ ದಿನೋತ್ಸವ ಆಚರಣೆ ನಡೀತಾ ಇದೆ. ಗುರೂಜಿಯವರು ಅಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದಾರೆ. ಅಷ್ಟೇ ಅಲ್ಲ, ಅರಿವಿನ ದರ್ಪಣ ಕಾರ್ಯಕ್ರಮ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೋಸ್ಕರ ಮಾತನಾಡಲಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಅಂದ ಕೂಡಲೇ ಅವರ ಪೋಷಕರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಆಸಕ್ತರೆಲ್ಲರೂ ಬನ್ನಿ, ಭಾಗವಹಿಸಿ ಅಂತ ತಿಳಿಸ್ತಾ ಗುರುಜಿ, ಮುಂದಿನ ರಾಶಿ ವೃಶ್ಚಿಕ ರಾಶಿಗೆ ಹೇಗಿದೆ ಗುರುಜಿ ದಿನ? ಖಂಡಿತಮ್ಮ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಪ್ರಯಾಣ, ಕೆಲಸ ಕಾರ್ಯಗಳು, ನೀವು ಮಾಡ್ತಕ್ಕಂತಹ ನಿಮ್ಮ ವೃತ್ತಿ ಧರ್ಮ, ಅದರಲ್ಲೂ ಹೆಚ್ಚು ಲಾಭವನ್ನೇ ತಂದುಕೊಳ್ತಕ್ಕಂಥ ದಿನ. ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆ ನೋಡೋ ನಿಮಗೆ ಇವತ್ತಿನ ದಿವಸ ಅಧಿಕವಾದಂತಹ ಲಾಭ, ಮನಸ್ಸಿಗೆ ನೆಮ್ಮದಿ, ಶಾಂತಿಯುತವಾದಂತಹ ಈ ದಿನ ಈ ಕೆಲಸ ಕಾರ್ಯಗಳನ್ನು ಸಹಿತ ಅಷ್ಟೇ ವಿಶೇಷವಾಗಿ ನಡೆಸ್ಕೊಳ್ತೀರಿ. ಮಧ್ಯಾಹ್ನ 2 ಗಂಟೆ ತನಕ ಒಂಥರ ಸಮಸ್ಯೆಗಳಾದರೆ 2 ಗಂಟೆ ಮೇಲೆ ಮತ್ತೊಂಥರ ಸಮಸ್ಯೆ ಆಗ್ಬೋದು. ಬಟ್ ಏನೇ ಸಮಸ್ಯೆಗಳಿದ್ದರೂ ಎಲ್ಲವೂ ಮನೆಯಿಂದ ಹೊರಗಿರುತ್ತೆ ವಿನಃ ಮನೆಯೊಳಗೆ ಬರ್ತಕ್ಕಂಥದ್ದಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಬಹಳ ಒಳ್ಳೆ ದಿನ ಅಂತಲೇ ಹೇಳ್ಬೋದು. ಇವತ್ತು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ, ಜೊತೆಗೆ ದೇವಿನ ಅಥವಾ ಗ್ರಾಮ ದೇವತೆಯನ್ನು ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಪ್ರಯಾಣದಲ್ಲೂ ಮತ್ತು ಮಾಡ್ತಕ್ಕಂಥ ಕೆಲಸಗಳಲ್ಲೂ ಎರಡೂ ಕಡೆ ಸಮಸ್ಯೆಗಳಿದೆ. ಜೊತೆಗೆ ಯಾರೊಂದಿಗೆ ಮಾತಾಡಬೇಕಾದ್ರೂ, ಯಾರನ್ನೇ ಒಬ್ಬರನ್ನು ಮಾತಾಡುವಾಗಲೂ ಸಹಿತ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳನ್ನು ತಂದುಕೊಳ್ತೀರಿ. ನಿಮ್ಮ ಮನಸ್ಸು ನೆಮ್ಮದಿಲ್ಲದಂಥ ರೀತಿಯಲ್ಲಿ ಮಾಡ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾದಂತಹ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಸಹಿತ ಜವಾಬ್ದಾರಿಯುತವಾಗಿ ನೀವು ಆಲೋಚನೆ ಮಾಡಬೇಕು. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಗುರು ಮತ್ತು ಚಂದ್ರ ಇರ್ತಕ್ಕಂಥದ್ದು, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಸಮಂಜಸವಾದಿಲ್ಲದ್ರಿಂದ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ತನಕಲೂ ಒಂದಲ್ಲ ಒಂಥರ ಸಮಸ್ಯೆಗಳ ಎದುರಿಸಬೇಕಾಗತ್ತೆ. ಈ ಸಮಯದಲ್ಲಿ ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯದ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ ಯೋಚನೆ ಮಾಡಿ. ಆ ಥರ ಬಿದ್ದು ದುಡುಕಿ ತೀರ್ಮಾನ ತೆಗೆದುಕೊಳ್ಳೋದ್ರಿಂದ ಸಮಸ್ಯೆಗಳ ಸೆರಮಾಲೆ ಸಾಕಷ್ಟು ತಂದುಕೊಳ್ತೀರಿ. ಹುಷಾರು. ಇನ್ನು
ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಆರೋಗ್ಯ ಪರಿಸ್ಥಿತಿ ಸರಿಯಿಲ್ಲ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇರುತ್ತೆ. ಆದರೂ ಚಂಚಲತೆ ಇರೋದ್ರಿಂದ ಯಾವುದೇ ಒಂದು ವಿಚಾರ ಆದರೂ ಸಹಿತ ಸ್ಪಷ್ಟವಾಗಿ ತಲೆಯಲ್ಲಿ ತಂದುಕೊಳ್ಳೋದಿಲ್ಲ. ಒಂದು ಸಮಸ್ಯೆ ಒಂದನ್ನು ಕ್ಲಿಯರ್ ಮಾಡ್ಕೊಳ್ಳೋಕೆ ಹೋಗಿ ಮತ್ತೊಂದು ಕಡೆ ಸಮಸ್ಯೆ ತಂದುಕೊಳ್ತೀರಿ. ಆದರೂ ನಿಮ್ಮ ಆಸ್ಥಾನದಲ್ಲಿ ನೀವಿರ್ತಕ್ಕಂಥ ಪರಿಸರದಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಅವಘಡಗಳನ್ನು ದೂರ ಮಾಡ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನ ಧ್ಯಾನ ಮಾಡಿ. ಮಕರ ರಾಶಿಯವರು ಲಕ್ಷ್ಮೀನಾರಾಯಣನ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ವಿಶೇಷ ಇರುತ್ತೆ, ಅನುಕೂಲ ಆಗುತ್ತೆ. ಹಾಗೆ ವೈದ್ಯರ ಸಹಾಯ ಬೇಕಾಗುತ್ತೆ ಇವತ್ತು. ಯಾಕೆಂದರೆ ಆರೋಗ್ಯ ಪರಿಸ್ಥಿತಿ ಅಷ್ಟು ಸಮಂಜಸವಾದಲ್ಲ. ಬಲಗಡೆ ಸೊಂಟಕ್ಕೆ ಸಂಬಂಧಪಟ್ಟದ್ದು ಅಥವಾ ಬಲಗಡೆ ಭುಜಕ್ಕೆ ಸಂಬಂಧಪಟ್ಟದ್ದು ಇಂತಹ ಸಮಸ್ಯೆಗಳು ಸ್ವಲ್ಪ ಬಾಧಿಸಬಹುದು, ಜೋಪಾನ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ದೂರ ಪ್ರಯಾಣ, ಮನಸ್ಸಿಗೆ ನೆಮ್ಮದಿ ಇರತಕ್ಕಂಥದ್ದು, ಮಾತಾಡ್ತಕ್ಕಂತಹ ಪ್ರತಿಯೊಂದು ಮಾತಿನಲ್ಲೂ ವಿಧದಲ್ಲೂ ಯಾವುದೇ ಕೆಲಸಗಳಲ್ಲಾದರೂ ಸಹಿತ ಸ್ವಲ್ಪ ಬದಲಾವಣೆ ಕಾಣಬಹುದು. ಏನೇ ಆದರೂ ಇವತ್ತಿನ ದಿವಸ ದೇವಿನ ಆರಾಧನೆ ಮಾಡ್ತಾ ಶಕ್ತಿ ದೇವತೆಯನ್ನು ಅಥವಾ ಗ್ರಾಮ ದೇವತೆಯನ್ನು ನೀವು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿ. ಇವತ್ತು ಸಂಪತ್ ಶುಕ್ರವಾರ, ಮಹಾಲಕ್ಷ್ಮಿಯ ಅನುಷ್ಠಾನ ಬಹಳ ಮುಖ್ಯ. ಲಕ್ಷ್ಮಿ ಆರಾಧನೆ ಮಾಡಿ, ಸ್ಥಿರ ಮಹಾಲಕ್ಷ್ಮಿನ ಆರಾಧನೆ ಮಾಡ್ತಕ್ಕಂಥದ್ದು. ಮನೆಯಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಮಹಾಲಕ್ಷ್ಮಿಗೆ ಒಂದು ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಅಥವಾ ಶ್ರೀಗಂಧದಿಂದ ಪುಷ್ಪವನ್ನು ಅದ್ದುಕೊಂಡು ಅರ್ಚನೆ ಮಾಡೋದು ಬಹಳ ವಿಶೇಷ. ಗಂಧದ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಕರಿ ಶ್ರೀಂ ಈಶ್ವರೀಂ ಸರ್ವದಾನಾಂ ತ್ವಾಮಿಹೋಪತ್ವಯೇ ಶ್ರೀಂ. ಹಾಗೆ ವಿಶೇಷವಾಗಿರ್ತಕ್ಕಂತಹ ಗಂಧದಲ್ಲಿ ಅಂದರೆ ಶ್ರೀಗಂಧ ತೆಗೆದು ಆ ಗಂಧದಲ್ಲಿ ಪುಷ್ಪವನ್ನು ಅದ್ದಿ ಮಹಾಲಕ್ಷ್ಮಿಯ ಪಾದದ ಮೇಲೆ ಅರ್ಚನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ರಾಶಿಗಳಲ್ಲಿ ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ನಿಮಗಿದೆ. ಇವತ್ತು ಪ್ರಯಾಣದಲ್ಲಾಗ್ತಕ್ಕಂಥ ಅವಘಡಗಳಾಗಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗಲಿ ಇವು ಕಾಣಿಸ್ಕೊಳ್ಬಹುದು. ಏನೇ ಆದರೂ ಸಹಿತ ಪರಿವಾರದಲ್ಲಿ, ಕುಟುಂಬದಲ್ಲಿ, ದಂಪತಿಗಳ ಮಧ್ಯೆ ಎಲ್ಲೇ ಆದರೂ ಸಹಿತ ಸಣ್ಣ ಪುಟ್ಟ ಸಮಸ್ಯೆಗಳು ಉಲ್ಬಣ ಆಗ್ಬೋದು. ಅಲ್ಲಿಂದಲ್ಲೇ ಅದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಲಕ್ಷ್ಮೀ ಹೈಗ್ರೀವರನ್ನ ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ಲಕ್ಷ್ಮೀ ಹೈಗ್ರೀವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿಯಾಗತ್ತೆ. ಅಥವಾ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿದ್ರು ಇಷ್ಟಾರ್ಥಗಳ ಸಿದ್ಧಿಯಾಗತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಒಟ್ನಲ್ಲಿ ನಮ್ಮೆಲ್ಲರಿಗೂ ಲಕ್ಷ್ಮಿ ಅಂದ್ರೆ ಬಹಳ ಪ್ರೀತಿ. ಲಕ್ಷ್ಮಿಯನ್ನ ಹೋಲಿಸ್ಕೊಳ್ಳಿಕ್ಕೆ ಯಾವ ವಿಧವಾದ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತೇವೆ. ಇವತ್ತು ಶ್ರಾವಣ ಶುಕ್ರವಾರ, ಕೊನೆಯ ಶ್ರಾವಣ ಶುಕ್ರವಾರ. ತಾವು ಹೇಳ್ತಾರೆ ಇವತ್ತು ಸಂಪತ್ ಲಕ್ಷ್ಮಿಯನ್ನ ಆರಾಧಿಸೋದಕ್ಕೆ ಕೊನೆಯ ದಿನ ಅಂತ. ಹಾಗಾಗಿ ಚುಟ್ಕಾಗಿ ತಿಳಿಸ್ಕೊಡಿ ಗುರುಜಿ. ವಿಶೇಷವಾಗಿ ನನಗೊಬ್ರು ಪ್ರಶ್ನೆಯನ್ನ ನಮ್ಮ ವೀಕ್ಷಕರ ಪರವಾಗಿ ಕೇಳಲಿಕ್ಕೆ ಹೇಳಿದ್ರು, ಬಾರ್ಲಿ ಅಕ್ಕಿಯನ್ನ ಅದರಲ್ಲಿ ಉಪಯೋಗಿಸ್ಬೇಕಾ ಅಥವಾ ಸಾಮಾನ್ಯವಾದ ಅಕ್ಕಿಯನ್ನ ಉಪಯೋಗಿಸ್ಬೇಕಾ ಅಂತ ಕೇಳ್ತಾ ಇದ್ದಾರೆ ಗುರುಜಿ ಅವರು. ಒಂದೊಂದು ಕಡೆ ದೇಶಾಚಾರ ಪದ್ಧತಿಗಳು. ಇವತ್ತು ತಾಯಿ ನೈವೇದ್ಯಕ್ಕೆ ಬಾರ್ಲಿ ಅಕ್ಕಿಯಲ್ಲೂ ಗಂಜಿ ಮಾಡ್ತಾರೆ, ಅದರಲ್ಲೂ ಒಂಚೂರು ಸಿಹಿ ಬೆರೆಸಿ ಅದನ್ನು ಪಾಯಸ ತರ ನೈವೇದ್ಯ ಕೊಡ್ತಾರೆ. ಕೆಲವರು ಕುಸುಬ್ಲಕ್ಕಿಯಲ್ಲಿ ಮಾಡ್ತಾರೆ, ಕೆಲವರು ಸಬ್ಬಕ್ಕಿಯಲ್ಲಿ ಮಾಡ್ತಾರೆ. ಹೀಗೆ ಒಂದೊಂದು ದೇಶಾಚಾರ ಪದ್ಧತಿಗಳು, ಆಯಾ ಪದ್ಧತಿಗಳು ಆಯಾ ಪ್ರಾಂತ್ಯದಲ್ಲಷ್ಟೇ ಇರುತ್ತೆ. ಅದು ಹೀಗೆ ಬಂದಿದೆ ಅಂತ ಶಾಸನಗಳಿಲ್ಲ. ಅಂದ್ರೆ ಅವರು ಹಿಂದಿನಿಂದ ಹೇಗೆ ಮಾಡ್ಕೊಂಡು ಬಂದಿದ್ದಾರೋ ವಂಶ ಪಾರಂಪರಿಕವಾಗಿ ಬಂದಂತ ಅನುಷ್ಠಾನಗಳನ್ನ ಮಾಡ್ತಿರ್ತಾರೆ. ಸಂಜಾ ಕಾಲದಲ್ಲಿ ಇವತ್ತಿನ ದಿವಸ ಸಂಪತ್ ಶುಕ್ರವಾರ, ಗೋಧೂಳಿ ಲಗ್ನ, ಸಾಯಂಕಾಲ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿರ್ತಕ್ಕಂತಹ ಸುಮಂಗಲೆಯರನ್ನ ಅಂದರೆ ಮುತ್ತೈದೆಯರನ್ನ ಮನೆಗೆ ಕರೆದು ಅವರಿಗೆ ಎಷ್ಟು ಅರಿಶಿನ ಕುಂಕುಮ ಕೊಟ್ಟು ನಿಮಗೆ ಯಥಾಶಕ್ತಿ ದೇವರು ನಿಮ್ಗೆ ಏನು ಬುದ್ಧಿ ಕೊಡ್ತಾ ಅನ್ನೋದು ಮನೆಯಲ್ಲಿರ್ತಕ್ಕಂಥ ಪದಾರ್ಥ ಸಾಲ ಸೋಲ ಬೇಡ, ಯಜಮಾನರ ಜೋಬಿಗೆ ಕೈ ಹಾಕೋದು ಬೇಡ. ನಿಮ್ಮ ಮನಸ್ಸಿಗೆ ಎಷ್ಟಿದೆಯೋ ಮನೆಯವ್ರನ್ನ ಕೇಳಿ ತೃಪ್ತಿಕರವಾದಂಥ ಹಣ್ಣು ಹಂಪಲು ಏನೋ ಮನೆಗೆ ಇಷ್ಟು ತಂದು ಅಥವಾ ಮನೆಯಲ್ಲಿರ್ತಕ್ಕಂಥ ಸಕ್ಕರೆನೋ ದ್ರಾಕ್ಷಿ ಗೋಡಂಬಿನೋ ಅಥವಾ ಒಂದಿಷ್ಟು ಕಡಲೆಪಪ್ಪು ಸಕ್ಕರೆನೋ ಇಂತಹದ್ದನ್ನು ಅಥವಾ ಮನೇಲಿ 4 ಕಾಳು ಹೆಸರುಬೇಳೆ ಇದ್ದರೆ ಹೆಸರುಬೇಳೆನ ನೀರಲ್ಲಿ ನೆನೆಸಿ ಅದನ್ನೇ ಒಂದಿಷ್ಟು ಕೋಸಂಬರಿ ಥರ ಮಾಡಿ ಒಂದು 5 ಜನ ಅಥವಾ 9 ಜನ ಮುತ್ತೈದೆಯರಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ತೆಗೆದುಕೊಡಿ. ಸಂಪತ್ ಶುಕ್ರವಾರದಲ್ಲಿ ಸುಮಂಗಲೆಯರ ಆಶೀರ್ವಾದ ಬಹಳ ಮುಖ್ಯವಾಗಿರುತ್ತೆ. ಇವತ್ತು ಸಾಯಂಕಾಲ ಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ದು. ಕುಂಕುಮಾರ್ಚನೆ ಆದ ನಂತರ ದೇವಿಗೆ ಆರತಿ ಮಾಡಿ ಸುಮಂಗಲೆಯರನ್ನ ಕರೆದು ಒಂಚೂರು ಕೆಂಪು ನೀರು ಆರತಿ ಅಂದರೆ ದೇವ್ರಿಗೂ ಮಾಡಬೇಕು, ವಾಸ್ಕಲ್ಗೂ ಮಾಡಬೇಕು, ತುಳಸಿ ಗಿಡಕ್ಕೂ ಮಾಡಬೇಕು. ಈ ಥರ ಆರತಿ ಮಾಡಿ ಸುಮಂಗಲೆಯರ ಆಶೀರ್ವಾದ ತೆಗೆದುಕೊಳ್ಳೋದ್ರಿಂದ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ನಿಮಗಾಗತ್ತೆ. ಇನ್ನು ಲಕ್ಷ್ಮಿಯ ಅನುಷ್ಠಾನ ಆಯಿತು, ಶ್ರಾವಣ ಮಾಸ ಮುಗೀತು. ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಶುಕ್ರವಾರ ಆದರೆ ಎಲ್ಲವೂ ಅನುಕೂಲವೇ. ಇಂತಹ ವಿಶೇಷತೆಗಳು ಈಗಿರ್ತಕ್ಕಂಥದ್ದು. ಇದಾದನದೇ ಇನ್ನು ಇವತ್ತು ಇನ್ನೊಂದು ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಡಿ, ಅಂದರೆ ಇನ್ನೊಂದು ವಿಚಾರ ತಿಳಿಸ್ತೀನಿ ಅಂತ ಹೇಳಿದ್ದೆ. ಈ ಸಾಮಾನ್ಯಕ್ಕೆ ಕೈಗಳು ಸೆಳಿತಕ್ಕಂಥದ್ದು, ಚರ್ಮದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ, ಅತಿಯಾದಂತಹ ಬೆವರಿನಿಂದ ಆಗ್ತಕ್ಕಂಥ ವ್ಯತ್ಯಾಸ, ಅಂದರೆ ದೇಹದಲ್ಲಿ ಬೆವರಿನಂಶ ಜಾಸ್ತಿ ಆಗೋದ್ರಿಂದ ಅಲರ್ಜಿ ಸಮಸ್ಯೆ, ದುರ್ಗಂಧ ಇಂತಹದ್ದೆಲ್ಲನೂ ಸಹಿತ ದೂರ ಮಾಡ್ಕೋಬೇಕಾದ್ರೆ ಕೆಲವು ವನಸರಿಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತಹದ್ರಲ್ಲಿ ಒಂದು ಈ ಲೋಳೆ ಸರ ಅಂತಕ್ಕಂಥದ್ದನ್ನು ಸಾಕಷ್ಟು ಬಾರಿ ತಿಳಿಸಿದ್ದೀನಿ.
ಆದರೂ ಇವತ್ತು ಒಬ್ಬರು ಅಭಿಮಾನಿ ದೇವರುಗಳು ತಂದು ಕೊಟ್ಟಿದ್ದಾರೆ, ನಿಮಗೆ ತೋರಿಸ್ಲಿಕ್ಕೆ ಒಂಚೂರು ಅನುಕೂಲ ಆಗ್ತಾ ಇದೆ. ಇದು ಲೋಳೆ ಸರ. ಈ ಲೋಳೆ ಸರದಲ್ಲೂ 2-3 ವಿಧಾನ ಇದೆ. ಅದನ್ನು ಪ್ರತಿಯೊಬ್ಬರ ಮನೆ ಹತ್ರ ಇದನ್ನು ಹಾಕಿರ್ತೀರಿ. ಹೆಣ್ಣು ಮಕ್ಕಳು ಮುಖದ ಸೌಂದರ್ಯ ವೃದ್ಧಿಸ್ಕೊಳ್ಳೋದಕ್ಕೆ ಪ್ರತಿದಿನ ಇದರ ಒಳಗಿರ್ತಕ್ಕಂತಹ ಜೆಲ್ ಅಂದರೆ ಒಂದು ನೀರಿನಂಶ ಏನಿರುತ್ತೆ ಲೋಳೆ, ಅದನ್ನು ಮುಖಕ್ಕೆ ಹಚ್ಕೊಳ್ಳುವಂಥದ್ದು ಇಂಥದ್ದನ್ನು ಮಾಡ್ತಾರೆ. ಇದು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಇದು ಒಂದು ಭಾಗ, ಅಂದರೆ ಇದು ಲೋಳೆಯ ಸರ. ಇದರೊಳಗಿರ್ತಕ್ಕಂತಹ ಲೋಳೆಯನ್ನು ತೆಗೆದುಕೊಳ್ಬೇಕು. ಇದರ ಜೊತೆಗೆ ಅರಿಶಿನ, ಕಸ್ತೂರಿ ಅರಿಶಿನ ಅಂತಕ್ಕಂಥದ್ದು ಅಥವಾ ಒಳ್ಳೆ ಅರಿಶಿನ ಕೊಂಬು, ಚೆನ್ನಾಗಿರ್ತಕ್ಕಂಥ ಅರಿಶಿಣದ ಕೊಂಬು, ಲೋಳೆ ಸರ, ಅರಿಶಿಣದ ಕೊಂಬು, ಅಶ್ವಗಂಧ, ಬರ್ಕೊಳ್ಳಿ ಇನ್ನೊಮ್ಮೆ ನಿಧಾನ ಹೇಳ್ತೀನಿ. ಲೋಳೆ ಸರ, ಅಶ್ವಗಂಧ, ಶ್ರೀಗಂಧ, ಅರಿಶಿಣದ ಕೊಂಬು, ಅರ್ಧ ಕಾಳುಮೆಣಸು ಮತ್ತು ಕಡಲೆಹಿಟ್ಟು. ಕಡಲೆಹಿಟ್ಟು ಆದಷ್ಟು ಕಡಲೆಬೇಳೆ ತಂದು ಚೆನ್ನಾಗಿ ಒಣಗಿಸಿ ನೀವೇ ಮನೆಯಲ್ಲೇ ಗ್ರೈಂಡ್ ಮಾಡಿ ಇಟ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ರು ಪರವಾಗಿಲ್ಲ, ಅಥವಾ ಚೆನ್ನಾಗಿರ್ತಕ್ಕಂಥ ಕಡಲೆ ಹಿಟ್ಟು ತಂದು ಇಟ್ಕೊಂಡ್ರು ಪರವಾಗಿಲ್ಲ. ಮೊದಲು ಕಡಲೆ ಹಿಟ್ಟು ನೀರಿನಂದರೆ ಅತಿಯಾದ ಹೆಚ್ಚು ಬೆವರತಕ್ಕಂಥದ್ರಿಂದ ಕಡಲೆ ಹಿಟ್ಟನ್ನು ಕೈಯಲ್ಲಿ ಹಿಂಗೆ ಉಜ್ಜಬೇಕು. ಉಜ್ಜಿ ಕೈಯಲ್ಲಿ ಒಂದ್ಸತಿ ಕಡಲೆ ಹಿಟ್ಟು ತೊಳ್ಕೊಂಡು ನಂತರ ಮೈಕೈಗೆ ಕಡಲೆ ಹಿಟ್ಟು ಹಚ್ಕೊಂಡು ಸ್ನಾನ ಮಾಡೋಕ್ಕೆ ಮುನ್ನ ಒಂದು 15 ನಿಮಿಷಕ್ಕೆ ಮುನ್ನ ನಾನು ಹೇಳಿರ್ತಕ್ಕಂಥ ಇದಿಷ್ಟು ಸಹಿತ ಪೇಸ್ಟ್ ಥರ ತಯಾರು ಮಾಡ್ಕೊಳ್ಳಿ. ಪೇಸ್ಟ್ ಥರ ತಯಾರು ಮಾಡಿಕೊಂಡು ಮುಖಕ್ಕೆ, ಮೈಗೂ, ಮೈ ಮತ್ತು ಈ ಸಂಧಿಗಳ ಹತ್ರ ಅಂದರೆ ಈ ಬೆರಳು ಸಂಧಿಗಳಲ್ಲಿ, ಕಾಲು ಬೆರಳು ಸಂಧಿಗಳಲ್ಲಿ ಎಲ್ಲ ಕಡೆ ಸಹಿತ ಹಚ್ಚಿ 1-2 ನಿಮಿಷ ಕಾಲ ಬಿಟ್ಟು ಅನಂತರ ಮೈಕೈ ಉಜ್ಜಿ ಸ್ನಾನ ಮಾಡ್ತಕ್ಕಂಥದ್ದು. ಈ ಪ್ರಕಾರ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಈ ಲೋಳೆ ಸರ, ಶ್ರೀಗಂಧ ಮತ್ತು ಅರ್ಧ ಕಾಳುಮೆಣಸು, ಅರಿಶಿನ ಪುಡಿಗಿನ್ನ ಅರಿಶಿನ ಕೊಂಬನ್ನ ಪುಡಿ ಮಾಡಿ ಮಾಡ್ತಕ್ಕಂಥದ್ದು ಭಾಳ ಶ್ರೇಯಸ್ಕರ. ಇದೆಲ್ಲವನ್ನು ಸಹಿತ ಪೇಸ್ಟ್ ಥರ ಮಾಡಿಕೊಂಡು ರಾತ್ರಿ ಮಲ್ಕೊಳ್ಳೋಕ್ಕೂ ಮುನ್ನ ಕೈಗೆ ಹಚ್ಚಿ, ಕೈಗೆ ಕಾಲುಗಳಿಗೆ ಹಚ್ಚಿ. ಆದರೆ ಇದು ತುಂಬ ಹೀಟು ಉಂಟು, ಜೊತೆಗೆ ಶೀತ ಸ್ವಭಾವನೂ ಆಗುತ್ತೆ. ಕೆಲವರಿಗೆ ಇದು ಅಲರ್ಜಿ ಸಮಸ್ಯೆ ಆಗಬಹುದು. ಯಾಕೆಂದರೆ ಇಲ್ಲಿ ಅಲರ್ಜಿ ದೂರ ಮಾಡಲಿಕ್ಕೋಸ್ಕರನೇ ಮೆಣಸು ಮತ್ತು ಅರಿಶಿನ ಹಾಕಿದ್ದೀವಿ. ಅದ್ರ ಬಗ್ಗೆ ಆಲೋಚನೆ ಇಲ್ಲ. ಆದರೂ ಕೆಲವರು ದೇಹಕ್ಕೆ ಒಗ್ಗದಿರ ಇರ್ಬೋದು. ಅದಕ್ಕಾಗಿ ಸಾಕಷ್ಟು ಹೊತ್ತು ಬೆಳೆದಿರ ಶೀಘ್ರವಾಗಿ ಬೇಗ ತೊಳ್ಕೊಂಡು ಕೈನ ತೊಳಿತಕ್ಕಂಥದ್ದು, ವಾಶ್ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಹಾಗೆ ಇದರ ಅಲರ್ಜಿ ಆಗದಿದ್ದಂಗೆ ನೋಡ್ಕೊಳ್ಬೇಕಾದ್ರೆ ಲೋಳೆ ಸಾರನ್ನು ಸಾಧ್ಯವಾದಷ್ಟು ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ. ಇಲ್ಲಿ ಅತಿ ಹೆಚ್ಚು ಶ್ರೀಗಂಧ ತೆಗೆದು ಗಂಧಕ್ಕೇನೆ ಲೋಳೆ ಸಾರ ಸ್ವಲ್ಪ, ಮೆಣಸುಕಾಳು, ಅರಿಶಿನ ಪುಡಿ ಇಷ್ಟು ಮಾತ್ರ. ಲೋಳೆ ಸಾರ ಪ್ರಮಾಣ ಕಡಿಮೆ ಇತ್ತು ಅಂದರೆ ಅಲರ್ಜಿ ಸಮಸ್ಯೆ ಬರೋದಿಲ್ಲ. ಹಾಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದರೆ ಸ್ವಲ್ಪ ಉರಿ ಬರುತ್ತೆ. ಆ ಉರಿ ಬಂದರೂ ಬೇಗ ಅಲ್ಲಿ ಗಾಯ ಗುಣ ಆಗುವಂಥ ರೀತಿಯಲ್ಲಿರುತ್ತೆ. ಆದರೆ ಬೇರೆ ಥರ ಹುಣ್ಣುಗಳೇನಾದ್ರು ಇದ್ದರೆ ಮೈ ಮೇಲೆ, ಅಂಥವ್ರು ಹಚ್ಚೋದಕ್ಕೆ ಮುನ್ನ ನಿಮ್ಗೆ ಅದಾಗುತ್ತೆ ಇಲ್ಲ ಅಂತ ನೋಡಬೇಕಾದ್ರೆ ಆ ಹುಣ್ಣಿನ ಪಕ್ಕದಲ್ಲಾಗಲಿ ಅಥವಾ ಚರ್ಮದ ಮೇಲಾಗಲಿ ಸ್ವಲ್ಪ ಮಾತ್ರ ಪೇಸ್ಟನ್ನು ಹಚ್ಚಿ ರಾತ್ರಿ ಹಚ್ಚಿ ಬೆಳಗ್ಗೆ ತನಕ ಬಿಟ್ಬಿಡಿ. ಬೆಳಗ್ಗೆ ವಾಶ್ ಮಾಡಿ. ಆ ಜಾಗದಲ್ಲಿರ್ತಕ್ಕಂಥ ಹಳೇದಾಗಿ ದೇಹದ ಮೇಲೆ ಕೆಲವು ಮೈಕೈ ಉಜ್ಜೋದೇ ಇಲ್ಲ. ಮೈಕೈ ಉಜ್ಜಿದ್ರೆ ಎಲ್ಲಿ ಲಕ್ಷ್ಮಿ ಆಚೆ ಹೋಗ್ಬಿಡ್ತಾಳೋ ಅಂತ ಕೆಲವರು ಮೈಕೈ ಉಜ್ಜಿ ಸ್ನಾನ ಮಾಡೋದಿಲ್ಲ. ಸುಮ್ಮನೆ ಬಚ್ಚಲ ಮನೆಗೆ ಹೋಗೋದು, 4 ಬಕೆಟ್ ನೀರು ಮೈ ಮೇಲೆ ಸುರ್ಕೊಳ್ಳೋದು, ಓಡ್ ಬರೋದು. ಯಾಕೆಂದರೆ ಸೋಪ್ ಇದ್ರೂ ಸಹಿತ ಸೋಪ್ ಹಾಕ್ಬಿಟ್ರೆ ಲಕ್ಷ್ಮಿ ಹೋಗ್ಬಿಡ್ತಾಳೆ ಮೈ ಮೇಲಿಂದ. ಮೈ ಮೇಲೆ ಇರ್ತಕ್ಕಂಥ ಕೊಳೆನೇ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಂತಹ ದಡ್ಡತನದ ಶಿಖಾಮಣಿಗಳು ಇರ್ತಾರೆ. ಅದಕ್ಕೋಸ್ಕರ ಆದಷ್ಟು ಮೈಕೈ ಉಜ್ಜಿ ಸ್ನಾನ ಮಾಡ್ತಕ್ಕಂಥದ್ದು ಆರೋಗ್ಯಕರ. ಚರ್ಮದ ಮೇಲೆ ಆಗ್ತಕ್ಕಂಥ ತೊಂದರೆ, ಚರ್ಮ ಯಾವಾಗಲೂ ಪ್ರತಿಯೊಬ್ಬರಿಗೂ ಮೃದುವಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಯಾವಾಗ ಮೈಕೈ ಉಜ್ಜಿದಿರ ಅದನ್ನು ಹಾಗೆ ಸುಮ್ಮನೆ ನೀರು ಇಟ್ಕೊಂಡು ಬರ್ತಾ ಇದ್ರೆ ಎಲ್ಲ ಸಹಿತ ಚರ್ಮ ಒಂಥರ ಮರಗಡ್ದಂಗೆ ಆಗುತ್ತೆ. ಹಾಗಾಗಬಾರ್ದು. ಇಂತಹ ಲೋಳೆ ಸಾರ, ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿಗಳ ಸಹಾಯವನ್ನು ತೆಗೆದುಕೊಂಡಾಗ ಚೆನ್ನಾಗಿ ಮೈಕೈ ಉಜ್ಜಿ ಸ್ನಾನ ಮಾಡಬೇಕು. ಆದಷ್ಟು ದೇಹಕ್ಕೆ ಕಡಲೆ ಹಿಟ್ಟಿನಿಂದ ನೀವು ಮುಖ ತೊಳಿತಕ್ಕಂಥದ್ದು, ಕಡಲೆ ಹಿಟ್ಟು ಮೈಗೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಇಂತಹ ಬೆವರಿನಿಂದ ಆಗ್ತಕ್ಕಂತಹದ್ದು, ಮೈಕೈಲಾಗ್ತಕ್ಕಂತಹ ಕೆಲವು ದುರ್ಗಂಧಗಳು, ಬೇರೆ ಥರ ಸಮಸ್ಯೆಗಳೇನಿದ್ರೂ ಎಲ್ಲವೂ ದೂರ ಆಗುತ್ತೆ. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ. ಹಾಗೆ ಇವತ್ತು ಇಲ್ಲಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಮಾಹಿತಿ ನೀಡಿದ್ದೀರಾ. ಇನ್ನು ನೇರವಾಗಿ ಎಲ್ಲಿ ಭೇಟಿ ಮಾಡ್ತಾ ಇದ್ದೀರಾ ಇವತ್ತು ತಿಳಿಸ್ಬಿಡೋಣ ವೀಕ್ಷಕರಿಗೆ. ಆಸಕ್ತರೆಲ್ಲರೂ ಕೂಡ ಪ್ರತಿ ಬಾರಿ ಹೇಳ್ತಾ ಇರ್ತೇನೆ, ಬಂದು ಭಾಗವಹಿಸಬಹುದು ಅಂತ ಹೇಳ್ತಾ, ಬೆಂಗಳೂರಿನ ಕಲ್ಯಾಣ ನಗರ BDA ಪಾರ್ಕ್ ಹತ್ತಿರ 5ನೇ ಮುಖ್ಯ ರಸ್ತೆ 1ನೇ ಹಂತ 4ನೇ ಬಡಾವಣೆ HBR ಹೆಣ್ಣೂರು ಅಂತ ಕರೆಯುವಂತಹ ಈ ಜಾಗಕ್ಕೆ ಗುರೂಜಿಯವರು ಬರ್ತಿದ್ದಾರೆ. ಶ್ರೀ ವಜ್ರಮುನೀಶ್ವರ ಸ್ವಾಮಿ ದೇವಾಲಯದ 31ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಗುರೂಜಿಯವರು ಪಾಲ್ಗೊಳ್ಳಿಕ್ಕೆ. ಅಷ್ಟೇ ಅಲ್ಲ, ಇದು ಕಾರ್ಯಕ್ರಮ ಮುಗಿದ ನಂತರ ಗುರೂಜಿಯವರು ಬರ್ತಿದ್ರೆ ಇನ್ನು ಸಂಜೆ ಮಂಡ್ಯಗೆ ಬರ್ತಾ ಇದ್ದಾರೆ. ಹಾಗಾಗಿ ಸಕ್ಕರೆ ನಾಡಿನಿಗೆ ಬರ್ತಿದ್ದಾರೆ. ಮಂಡ್ಯದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಜರುಗುತ್ತಿರುವಂತಹ ಪೂಜ್ಯ ಶ್ರೀ ಶ್ರೀ ಅನಂತಕುಮಾರ ಸ್ವಾಮೀಜಿಯವರ 77ನೇ ವರ್ಷದ ಜನ್ಮ ದಿನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಅಷ್ಟೇ ಅಲ್ಲ, ದಿವ್ಯ ಸಾನ್ನಿಧ್ಯವನ್ನ ವಹಿಸೋದ್ರ ಜೊತೆಗೆ ಅರಿವಿನ ದರ್ಪಣ ಕಾರ್ಯಕ್ರಮ ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಖಂಡಿತ ಆಸಕ್ತರೆಲ್ಲರೂ ಕೂಡ ಬನ್ನಿ, ಪಾಲ್ಗೊಳ್ಳಿ. ಸಂಜೆ ಸಮಯ 6 ಗಂಟೆ ಅಂತ ತಿಳಿಸ ಗುರುಜಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಹತ್ತರವಾದ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಒಳ್ಳೆಯದಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಿದೆ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ಭೇಟಿಯಾಗೋಣ. ನಮಸ್ಕಾರ.